ಕೀರ್ತನೆಗಳು 126 6 ವಚನಗಳು. 5ನೇ ವಚನವರೆಗೂ ನಾವು ಉತ್ತರ ಪತ್ರದ ಓದ್ತೇವೆ. 6ನೇ ವಚನ ಒಟ್ಟಾಗಿ ಓದ್ತೇವೆ. ಮೊದಲನೇ ವಚನ ನನ್ನ ಬಲಗಡೆ ಇರೋರು ಓದಬೇಕಾದ್ರೆ 2ನೇ ವಚನ ನಾನು ಎಡಗಡೆ ಓದಬೇಕು. ಲೆಟ್ಸ್ ಸ್ಟಾರ್ಟ್ ಫ್ರಮ್ Psalms 126 first verse. ಹೌದು ಪ್ರಿಯರೇ, ದೇವರು ನಮ್ಮನ್ನು ಸಂತೋಷಗೊಳ್ಳುವನಾಗಿ ಮಾಡಿದ್ದಾನೆ, ನಮ್ಮ ಜೀವಿತಕ್ಕೆ ಅದ್ಭುತವನ್ನು ಮಾಡಿದ್ದಾನೆ. ಅದಕ್ಕಾಗಿ ನಾವು ಆತನ ಸನ್ನಿಧಾನಕ್ಕೆ ಸೇರಿ ಬಂದಿದ್ದೇವೆ. ಹಲ್ಲೆಲೂಯಾ. ನಮ್ಮ ದೇವರನ್ನು ನಾವು ಆರಾಧನೆ ಮಾಡುವಾಗ ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿದ್ದೇವೆ ಪ್ರಿಯರೇ. ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಬೇರೆ ಯಾವ ಆಲೋಚನೆ ಬೇಡ, ಯಾವ ಚಿಂತೆ ಬೇಡ ಪ್ರಿಯರೇ. ಯಾಕಂದ್ರೆ ನಮ್ಮ ದೇವರು ನಮ್ಮ ಚಿಂತಾಭಾರವನ್ನು ಒತ್ತುಕೊಳ್ಳೋ ದೇವನಾಗಿದ್ದಾನೆ. ಆತ ನಮಗಾಗಿ ಚಿಂತಿಸ್ತಾನಲ್ಲ, ನಾವು ಯಾಕೆ ನಮ್ಮ ಒಂದು ಕಾರ್ಯಗಳಿಗೆ ಚಿಂತಿಸಬೇಕು? ನಾವು ಸಂಪೂರ್ಣ ಹೃದಯದಿಂದ ಆತನ ಆಸೆ ಪಡುವಂಥದ್ದು ನಾವು ಆತನಿಗೆ ಆರಾಧನೆ ಮಾಡಬೇಕು, ಸ್ತೋತ್ರ ಮಾಡಬೇಕು, ಆತನಿಗೆ ಹೃದಯ ಸಲ್ಲಿಸಬೇಕು. ಅದೇ ರೀತಿಯಾಗಿ ನಾವು ವಾಕ್ಯವನ್ನು ತೆಗೆದುಕೊಳ್ಳುತ್ತೇವೆ ನಮ್ಮ ಜೀವಿತಕ್ಕಾಗಿ ಎಂಬ ಒಂದು ಮನೋಭಾವನೆಯಿಂದ ಆ ಒಂದು ಹೃದಯದಿಂದ ನಾವು ಬರಬೇಕೆಂದು ದೇವರು ಆಸೆ ಪಡುತ್ತಾನೆ. ನಾವು ನಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಿಯರೇ, ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಏಸಪ್ಪ, ನನಗೆ ಬೇರೆ ಯಾವುದು ಬೇಡ, ನೀನು ಮಾತ್ರ ಸಾಕು. ನೀನು ನನ್ನ ಕರೆದಿದ್ದೇನೆ ಸನ್ನಿಧಾನಕ್ಕೆ. ಏಸಪ್ಪ, ನಾನು ನಡೆಸಲು ಕರ್ತನೆ, ನನ್ನನ್ನು ಬಲಪಡಿಸು. ನಾನಿನ್ನು ಆರಾಧಿಸಬೇಕು ಏಸಪ್ಪ, ಪರರನ್ನು ನೋಡಬಾರದು ಕರ್ತ. ನಿನ್ನನ್ನೇ ಎದುರಿಸಿ ನೋಡುತ್ತಾ ನಿನ್ನಲ್ಲಿ ಆನಂದಗೊಳ್ಳಬೇಕು ಕರ್ತನೆ. ನಿನ್ನ ವಾಕ್ಯಗಳನ್ನ ನನ್ನ ಜೀವಿತಕ್ಕೆ ನಾನು ತೆಗೆದುಕೊಳ್ಳುವಂತೆ ನನ್ನ ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕು ಏಸಪ್ಪ. ಹಲ್ಲೆಲೂಯಾ. ಸ್ತೋತ್ರ ರಾಜ, ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಏಸಪ್ಪ, ನೀನೆಷ್ಟು ಒಳ್ಳೆಯವನಾಗಿದ್ದೀನಿ. ನಮ್ಮ ಜೀವಿತಗಳನ್ನ ಕಾಯುತ್ತಾ ಬರುತ್ತಾ ಇದ್ದೀನಿ. ನಮ್ಮ ಜೀವಿತದಲ್ಲಿ ಒಳ್ಳೆಯ ಕುರುಬನಿನಾಗಿರೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಏಸಪ್ಪ, ಹಸಿರು ಹುಳು ಗಾವೆ ನಮ್ಮ ನಡೆಸಿದ್ಯಲ್ಲ, ನೀರಡಿಗೆ ನಮ್ಮ ನಡೆಸಿದ್ಯಲ್ಲ ರಾಜ. ವಾರವೆಲ್ಲ ನಮ್ಗೆ ಯಾವ ಒಂದು ತೊಂದರೆಗಳು ಪ್ರಾಬ್ಲಮ್ಸ್ಗಳು ಬರದಂತೆ ಕಾಯ್ದಿದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಏಸಪ್ಪ, ಇಂದು ವಿಶೇಷ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿ ನೀವು ಒಪ್ಪಿಸಿಕೊಳ್ಳುತ್ತೇನೆ. ಈ ಆರಾಧನೆಯನ್ನು ಮಹಿಮೆ ಹೊಂದಿಕೊಳ್ಳುವಂತೆ ನಮ್ಮ ನಡೆಸಿಕೊಡು ಕರ್ತ. ಆಶೀರ್ವದಿಸಿ ಪ್ರತಿಯೊಂದು ಭಾಗದಲ್ಲಿ ನಿಂತುಕೊಂಡು ಕರ್ತ ನಮ್ಮ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಆಮೆನ್. ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ ಪ್ರಿಯರೇ. ಆತನು ನಮ್ಮ ಜೊತೆಗಿರುವಾಗ ನಾವು ಆತನಿಗೆ ಸಮರ್ಪಿಸಿಕೊಂಡು ಪವಿತ್ರಾತ್ಮನನ್ನು ನಮ್ಮ ಮಧ್ಯದಲ್ಲಿ ನಮ್ಮ ಹೃದಯದಲ್ಲಿ ಆಹ್ವಾನಿಸಬೇಕಾಗಿದೆ. ಆತನು ನಮಗೆ ಬಂದು ಕರ್ತನ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಹಾಗೆ ಪವಿತ್ರ ಸುಖ ಎಂಬ ಹಾಡಿನಿಂದ ಸ್ತುತಿಸೋಣ.
ಪವಿತ್ರಾತ್ಮನು ನಮ್ಮನ್ನು ಯೇಸುವಿನ ಸನ್ನಿಧಿಯಲ್ಲಿ ಸೇರಿಸುವಂತವನಾಗಿದ್ದಾನೆ. ನಾವು ಈ ಒಂದು ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿರಬೇಕಾದರೆ ನಾವು ವಾಕ್ಯದಲ್ಲಿ ಪದೇ ಪದೇ ನೋಡುತ್ತೇವೆ, ಆತನ ಸನ್ನಿಧಿಗೆ ಕೃತಜ್ಞತಾ ಸ್ತುತಿಗಳೊಂದಿಗೆ ಬರಬೇಕೆಂದು. ನಾವು ಓದಿರುವ ಕೀರ್ತನೆಯಲ್ಲಿ ಅವರ ಸ್ತುತಿಗಳೊಂದಿಗೆ ಕೃತಜ್ಞತಾಗಳೊಂದಿಗೆ ಆತನು ದೇವರ ಸನ್ನಿಧಿಯಲ್ಲಿ ನಾವು ನೋಡುತ್ತೇವೆ. ನಾವು ನಮ್ಮ ಬಾಯಿಗಳಲ್ಲಿ ನಮ್ಮ ಮನಸ್ಸುಗಳನ್ನು ಬಿಚ್ಚಿ ಕರ್ತನು ಕಳೆದ ವಾರದಲ್ಲಿ ನಮ್ಮನ್ನು ಕಾಪಾಡಿಕೊಂಡು ನಾವು ಇನ್ನೂ ಜೀವಂತವಾಗಿ ನಿಂತಿರುವುದಕ್ಕೋಸ್ಕರ ಆತನನ್ನು ಸ್ತುತಿಸೋಣ. ನಮಗೆ ಇದರಲ್ಲೇ ತೆಗಿತಾ ಇದ್ದೀನಿ, ನೀನು ತೆಗಿತಾ
ನಾವೆಲ್ಲರೂ ಒಂದೇ ಕುಟುಂಬದವರಾಗಿದ್ದೇವೆ. ಆತನು ನಮಗೆ ಒಳ್ಳೆಯ ತಂದೆಯಾಗಿದ್ದಾನೆ. ಕೈ ಬಿಡದಂತ ದೇವನು, ಜೊತೆಗಿರುವಂತ ದೇವನು, ಪ್ರೋತ್ಸಾಹಿಸುವಂತ ದೇವನು, ಆತನೊಬ್ಬನಿದ್ದರೆ ನಮಗೆ ಸಕಲವು ಪ್ರಿಯರೇ. ಆತನು ನಮ್ಮ ನಿಜವಾದ ಒಳ್ಳೆಯ ತಂದೆಯಾಗಿದ್ದಾನೆ. ಆದುದರಿಂದಲೇ ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನೀನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ತನು ಮನಗಳು ಕ್ಷಯಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಈಗ ನಿನ್ನನ್ನು ಬಿಟ್ಟು ನಾಶವಾಗುವರು. ಹೌದು, ನಮ್ಮ ಶಾಶ್ವತವಾದ ಪಾಲು ಆತನು ಯೆಹೋವನೇ ಆಗಿದ್ದಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಲೇವಿಯರಿಗೆ ಯಾವುದೇ ಒಂದು ಸ್ವಾಸ್ಥ್ಯವನ್ನು ಕೊಡುತ್ತಿರಲಿಲ್ಲ, ಏಕೆಂದರೆ ಯೆಹೋವನೇ ಅವರ ಸ್ವಾಸ್ಥ್ಯವಾಗಿದ್ದನು. ಆದರೆ ಇಲ್ಲಿ ನೋಡುತ್ತೇವೆ, ಆಸಾಫನು ಹೇಳುತ್ತಾನೆ, ನೀನೇ ನನಗೆ ಎಲ್ಲ ಸ್ವಾಸ್ಥ್ಯ. ಇದನ್ನೇ ಅನೇಕ ಬಾರಿ ನಾವು ನೋಡುವಾಗ ಇದೇ ಸೇಮ್ ಸೆಂಟಿಮೆಂಟ್ಸ್ ಅನ್ನು ನಾವು ಡೇವಿಡ್ ಕೂಡ ಆತನು ತೋರಿಸುತ್ತಾನೆ, ಕರ್ತನೆ ನೀನಲ್ಲದೆ ನನಗೆ ಯಾರು ಬೇಡ ಎಂದು. ಆತನು ಎಷ್ಟು ದೊಡ್ಡ ರಾಜನಾಗಿದ್ದರು ದಾವೀದನು ಕರ್ತನ ದೇವರ ಮುಂದೆ ಬಂದು ಹೇಳುತ್ತಾನೆ, ನಿನ್ನ ಸನ್ನಿಧಾನದಲ್ಲಿ ಇರುವುದೊಂದೇ ನನ್ನ ಭಾಗ್ಯ ಎಂದು. ಏಕೆಂದರೆ ನಮ್ಮ ಕರ್ತನು ಅಷ್ಟು ಒಳ್ಳೆಯವನಾಗಿದ್ದಾನೆ. ನಾವೆಲ್ಲರೂ ಒಂದು ಸಮಯದಲ್ಲಿ ಕೂತುಕೊಂಡು ನೀವೆಷ್ಟು ಒಳ್ಳೆಯವರಪ್ಪ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸಿ ನಿಜವಾಗಿ ನಮ್ಮ ಹೃದಯಗಳನ್ನು ತೆಗೆದು ಆತನನ್ನು ಎಷ್ಟು ಒಳ್ಳೆಯವನೆಂದು ಹೇಳೋಣ.
ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ತೋರಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಿರಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜನಪಾಲನೆಗಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಣ ಪಕ್ಷಿಯು ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಹೌದು, ಕರ್ತನು ತನ್ನ ಜನರಿಗೋಸ್ಕರ, ತನ್ನ ಜನರನ್ನು ಆತನು ನಡೆಸುವುದಕ್ಕೋಸ್ಕರ ಆತನು ಅರಣ್ಯದಲ್ಲಿ ಹೊರತುಗಳನ್ನು ಉಕ್ಕಿಸುವಂತ ದೇವನಾಗಿದ್ದಾನೆ. ಇದು ನಾವು ಕೇಳಿದರೆ ನಮಗೆ ಅದು ಆಶ್ಚರ್ಯಕರವಾಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಆತನು ಕೇಳಲಾರದಂತ ಅದ್ಭುತಗಳನ್ನು ಮಾಡಿದಂತ ದೇವನು. ನಮ್ಮ ಸಲುವಾಗಿಯೂ ಸಹ ಆತನು ಮಹತ್ತಾದ ಕಾರ್ಯಗಳನ್ನು ಮಾಡುವಂತ ದೇವನಾಗಿದ್ದಾನೆ. ಎಣಿಸಲಾಗದ ಅತಿಶಯಗಳನ್ನು ಕರ್ತನು ನಮ್ಮ ಜೀವಿತದಲ್ಲಿ ಮಾಡುವಂತವನಾಗಿದ್ದಾನೆ. ಅಂತ ದೇವನನ್ನು ನಾವು ಕೊಂಡಾಡುತ್ತಾ ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ ಎಂಬ ಹಾಡಿನಿಂದ ಸ್ತುತಿಸೋಣ. ಸಾಧ್ಯ
ಈ ಒಂದು ಸಮಯದಲ್ಲಿ ನಾವು ಎದ್ದು ನಿಂತುಕೊಂಡು ನಮ್ಮ ಮಹೋನ್ನತನಾದ ದೇವರಿಗೆ ನಾವೆಲ್ಲರೂ ಉತ್ಸಾಹದಿಂದ ಧ್ವನಿ ಕೈಯುವ ಹಾಗೆ ಬಂದಿದೆ ಯೆಹೋವನಿಗೆ ಉತ್ಸಾಹ ಧ್ವನಿ ಮಾಡುವ ಸಂತೋಷದಿಂದ ಆತನ ಮಂದಿರದಲ್ಲಿ ಸೇರಿ ಬರೋಣ. ಏಕೆಂದರೆ ನಮ್ಮ ದೇವರು ತುಂಬಾ 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 ಒಳ್ಳೆಯವನಾಗಿದ್ದಾನೆ.
ನಮ್ಮ ದೇವರು ನೀನೇ ಆಗಿದ್ದೀಯ ಕರ್ತನೆ. ನಮ್ಮ ರಕ್ಷಣೆಯು, ನಮ್ಮ ಕೋಟೆಯು, ನಮ್ಮ ದುರ್ಗವು, ನಾವು ಭರವಸೆ ಬಿಟ್ಟಿರುವ ದೇವರು ಅದು ನೀನೇ ರಾಜ. ನೀನಿಲ್ಲದೆ ನಮಗೆ ಬೇರೆ ಇಲ್ಲ ರಾಜ, ನಿನ್ನ ಹೊರತು ನಮಗೆ ಬೇರೆ ಇಲ್ಲ ಕರ್ತನೆ. ಈ ಒಂದು ಸಮಯದಲ್ಲಿ ಕರ್ತನೆ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿರುವಾಗ ಕರ್ತನೆ, ನಾವು ಕರ್ತನೆ ಬೇಡಿಕೊಳ್ಳುತ್ತೇವೆ, ನೀನು ನಮ್ಮ ಕೃತಜ್ಞತೆ ಸ್ತುತಿಗಳನ್ನು, ನಮ್ಮ ಆರಾಧನೆಗಳನ್ನು ಸ್ವೀಕರಿಸ ರಾಜ. ಕರ್ತನೆ ಇರುವ ಎಲ್ಲರ ಮೇಲೆ ಕರ್ತನೆ ಆಶೀರ್ವಾದವನ್ನು ಕರ್ತನೆ, ನಿನ್ನ ಕರ್ತನೆ ಸಮಾಧಾನವನ್ನು ಕರ್ತನೆ ನೀನು ಸಲ್ಲಿಸು ಕರ್ತನೆ. ಕರ್ತನೆ ಕಣ್ಣು ನೋಡದಂತ, ಕಿವಿ ಕೇಳದಂತ, ಮನಸ್ಸು ಗ್ರಹಿಸದಂತ ಕರ್ತನೆ ಆಶೀರ್ವಾದಗಳಿಂದ ಕರ್ತನೆ ಈ ಮಕ್ಕಳನ್ನು ನೀನು ತುಂಬಿಸಬೇಕು ಎಂದು ಬೇಡಿಕೊಳ್ಳುತ್ತೇವೆ ರಾಜ. ವಿಶೇಷವಾಗಿ ಮಕ್ಕಳ ಮೇಲೆ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ ನಮ್ಮ ಮಕ್ಕಳ ಮೇಲೆ ಕರ್ತನೆ ಹೇರಳವಾಗಿ ಕರ್ತನೆ ನಿನ್ನ ಆತ್ಮನನ್ನು ಸಲ್ಲಿಸಿ ಕರ್ತನೆ ಇಡೀ ಸಭೆಯಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಕರ್ತನೆ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ. ಅದು ಕರ್ತನೆ ನಿನಗೆ ಮೆಚ್ಚುಗೆಯಾಗಿ ಕರ್ತನೆ ಇಷ್ಟವಾಗಿ ಆಗಿರುವಂತ ಸುಗಂಧ ದ್ರವ್ಯದ ಹಾಗೆ ಕರ್ತನೆ ನಿನಗೆ ಸಮರ್ಪಿತವಾಗಲಿ ಕರ್ತನೆ. ಮತ್ತು ಕರ್ತನೆ ಮೊದಲು ನಡೆಯುವ ಕರ್ತನೆ ಎಲ್ಲಾ ಭಾಗಗಳನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ. ವಾಕ್ಯದ ಭಾಗವನ್ನು ಕರ್ತನೆ, ಸಂಡೇ ಸ್ಕೂಲ್ ಅನ್ನು ಆಫರಿಂಗ್ ಅನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ರಾಜ. ಕರ್ತನೆ ನಾವು ಕೂರುವುದಾಗಲಿ ಹೇಳುವುದಾಗಲಿ ಏನೇ ಮಾಡಿದರೂ ಕರ್ತನೆ ನಿನ್ನ ಮಹಿಮೆಗಾಗಿ ಮಾಡುವ ಹಾಗೆ ನಮ್ಮ ಕರ್ತನೆ ನೀನು ಕರ್ತನೆ ಬಲಪಡಿಸು. ಸಕಲವು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ಕರ್ತನೆ. ರಾಜನಾಗಿ ನೀನೇ ನಡೆಸುತ್ತಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನಾವು ನಿಂತಿರುವಂತೆ ನಾವು ಕೃತಜ್ಞತೆಗಳನ್ನ ಹೊಸ ಒಡಂಬಡಿಕೆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ. As we remain standing, let's turn our Bible to New Testament, Romans chapter 8, verses from 5 to 8. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಚನವನ್ನು ನಾವು ಓದುವವರಾಗಿದ್ದೇವೆ. ನಮ್ಮ ಮಗಳಿರುವಂತಹ ಮಿರಿಯಂ ಸಿಸ್ಟರ್ ಅವರು ಇದನ್ನು ಓದೋಕೆ ಕೇಳ್ಕೊಳ್ತೇನೆ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ರಿಂದ 8ನೇ ವಚನವನ್ನು ನಮ್ಮ ಸಿಸ್ಟರ್ ಮಿರಿಯಂ ಅವರು ಓದಬೇಕು ಕೇಳ್ಕೊಳ್ತೇನೆ. ಓದಬೇಕಾದ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳೋರಾಗಲಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಎಲ್ಲರೂ ಕುಳಿತುಕೊಂಡವರಾಗಿ ಕಾಲಿಗೆ ಸಮಯದಲ್ಲಿ ಸಂಡೇ ಸ್ಕೂಲ್ ಮಕ್ಕಳು ಒಂದು ಸ್ಪೆಷಲ್ ಸಾಂಗ್ ಮಾಡ್ತಾರೆ.
ದೇವರು ಎನ್ನುವುದು ಎಷ್ಟು ಸತ್ಯ ಅಂದರೆ ಬೇರೆ ನಮ್ಮನ್ನು ಮಾತ್ರ ದೇವರು ಆಶೀರ್ವದಿಸಿಲ್ಲ, ನಮ್ಮ ಮಕ್ಕಳು ಸಹ ದೇವರು ಆಶೀರ್ವದಿಸ್ತಾರೆ. ಆಮೇಲೆ ಎಷ್ಟು ಚೆನ್ನಾಗಿ ದೇವರು ನಾವು ಮಕ್ಕಳನ್ನ ನಾವು ತುಂಬಾ ಆಸೆ ಪಡ್ತಾ ಇರ್ತೀವಿ. ಯಾವಾಗ ಕನ್ನಡದಲ್ಲೇ ನಮ್ಮ ಮಕ್ಕಳು ಆಡ್ಬೇಕಂತ ಕಾಣ ಓದೋದಂತೂ ಇಲ್ವೋ ಗೊತ್ತಿಲ್ಲ, ಅದ್ರ ಪುಸ್ತಕ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಡಿದ್ರು ನಮ್ಮ ಮಕ್ಕಳು. ನಿಜವಾಗ್ಲೂ ಸಂತೋಷ ಆಯ್ತು. ಜೋರ ತಪ್ಪಾಯ್ತದ ನಮ್ಮ ಮಕ್ಕಳು. ಅದು ಮಾತ್ರವಲ್ಲ, ಸಂಡೇ ಸ್ಕೂಲ್ ಪ್ರೆಸಿಡೆಂಟ್ ಅವರು ರೇಚಲ್ ಹೇಳಿದ ತಕ್ಷಣ ತಂದೆ ತಾಯಿಗಂದ್ರು ಕರ್ಕೊಂಬಂದು ಮಕ್ಕಳನ್ನ ಬಿಟ್ಟು ನಿನ್ನೆ ಸ್ಯಾಟರ್ಡೆ ಈವ್ನಿಂಗು ಪ್ರಾಕ್ಟೀಸ್ ಮಾಡಿಸಿ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೂ ನಾವು ತಂದೆ ತಾಯಿ ಜೋರ ತಪ್ಪಾಯ್ತದ. ಯಾಕಂದ್ರೆ ನಾವು ಹೊತ್ತು ನಮ್ಮ ಮಕ್ಕಳು ದೇವರಲ್ಲಿ ಬೆಳೆಯಕ್ಕೆ ಸಾಧ್ಯವಿಲ್ಲಂತೆ. ನಾವು ಯಾವ ತರ ಇರ್ತೀವೋ ನಮ್ಮ ಮಕ್ಕಳು ಅದೇ ತರ ಇರ್ತಾರೆ ಅಲ್ವಾ. ಅದಕ್ಕಾಗಿ ಎಷ್ಟು ಸಂತೋಷ ಆಯ್ತು ಅಂದ್ರೆ ದೇವರು ನಿಜವಾಗಿ ನಮ್ಮ ಮಕ್ಕಳನ್ನ ಆಶೀರ್ವದಿಸಿ. ಯಾಕಂದ್ರೆ ಈ ಸಭೆ ಮುಂದೆ ನಮ್ಮ ಸಂತತಿಯಾದ ನಮ್ಮ ಮಕ್ಕಳಿಗೆ ಇರೋದು. ಅದಕ್ಕೋಸ್ಕರ ಅವ್ರು ಈಗಲೇ ಟ್ರೈನ್ ಆಗ್ಬೇಕು, ಪ್ರಿಪೇರ್ ಆಗ್ಬೇಕು. ದೇವರವರನ್ನು ಆಶೀರ್ವದಿಸಕ್ಕಾಗಿ ನಾನು ದೇವರ ನಾಮಕ್ಕೆ ಸ್ತೋತ್ರ ಮಾಡುವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂತವರು, ಮದುವೆ ದಿನ ಆಚರಿಸಿಕೊಳ್ಳುವಂತ ದಯವಿಟ್ಟು ಎದ್ದು ನಿಂತ್ಕೋದಾಗ ನನಗಾಗಿ ಪ್ರಾರ್ಥನೆ ಮಾಡುವಳಾಗಿದ್ದೇನೆ. ಬರ್ತಡೆ ಸುನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತೀಶ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಸರ್ವೋತ್ತಮನ ಆತ ಪರಲೋಕ ತಂದೆ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜ, ನೀನು ಅದ್ಭುತವಾಗಿ ಚಿಕ್ಕ ಮಕ್ಕಳ ಮೂಲಕವಾಗಿ ನಾವು ಆರಾಧನೆ ಮಾಡುವಂತೆ ಕಾರ್ಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಿನ್ನ ವಾಕ್ಯ ಹೇಳುವಂತೆ ಏಸಪ್ಪ, ನಾವು ಚಿಕ್ಕ ಮಕ್ಕಳಾಗದ ಹೊರತು ನಿನ್ನ ಒಂದು ರಾಜ್ಯಕ್ಕೆ ಸೇರಲಾರರು ನಿನ್ನ ವಾಕ್ಯ ಹೇಳ್ತದಪ್ಪ. ಆ ರೀತಿಯಾಗಿ ಮಕ್ಕಳ ಮೂಲಕವಾಗಿ ನಾವು ನೀನು ಮಹಿಮೆ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿದ್ದೀವಿ. ಒಂದು ವಿಶೇಷವಾದ ಸಮಯದಲ್ಲಿ ನಿನ್ನ ಮುಂದೆ ತಲೆಬಾಗಿರುವಂತ ನಿನ್ನ ಮಗನಾದ ಲಲಿತಾ ಮಗನಿಗೆ ಒಪ್ಪಿಸಿ ಕೊಡುತ್ತೇನೆ. ಆ ಮಗನ ಆಶೀರ್ವದಿಸು. ವಿಶೇಷವಾದ ನಿನ್ನ ಆರೋಗ್ಯವನ್ನು ಕರ್ತನೆ ಆ ಮಗನ ತುಂಬಿಸಬೇಕೆ ನಾನು ಬೇಡುತ್ತೇನಪ್ಪ. ಅಪ್ಪ, ಕಳೆದ ವರ್ಷವೆಲ್ಲ ಕಾಯ್ದಂತ ದೇವರನ್ನೇ ವಿನೇಸರನಾಗಿದೆ. ಮುಂದಿನ ವರ್ಷವೂ ಸಹ ಆ ಮಗಳು ಕರ್ತನೆ ಆರೋಗ್ಯವಾಗಿರುವಂತೆ ಕಾರ್ಯ ಮಾಡು. ಆ ಮಗಳಿಗೆ ಇರುವಂತ ಎಲ್ಲ ಸಮಸ್ಯೆಗಳನ್ನ ಆ ಮಗಳ ಬಿಡುಗಡೆ ಮಾಡಬೇಕೆ ನಾನು ಬೇಡುತ್ತೇನಪ್ಪ. ಅವರ ಗಂಡ ಮಕ್ಕಳನ್ನ ಮುಟ್ಟು ಏಸಪ್ಪ, ಅವರು ಸಹ ನಿನ್ನ ಮಕ್ಕಳಾಗಿ ಮಾರ್ಪಡಿಸಿಕೊಡು ಕರ್ತಾನೆ. ನೀನು ಅಸಾಧ್ಯಗಳ ದೇವನಾಗಿದ್ದಿ ಕರ್ತ. ಹೌದು ರಾಜ, ನೀನು ಅವರನ್ನು ಮುಟ್ಟಬೇಕೆ ನಾನು ಬೇಡುತ್ತೇನೆ. ಈ ಮಗಳಿಗೆ ಕರ್ತನೆ ಬೇಕಾಗುತ್ತೆ ನಾನು ಮನಃಶಾಂತಿಯನ್ನು ಒದಗಿಸಿಕೊಡು ಕರ್ತ. ಬಲಪಡಿಸು ರಾಜ. ಅಪ್ಪ, ನಿನ್ನ ಭಾಗದಲ್ಲಿ ಕಟ್ಟ ತಲೆಬಾಗಿ ನಿಂತು ನಿನ್ನ ಮಗನಾದಂತ ಟೈಟಸ್ ನಿನ್ಗೆ ಒಪ್ಪಿಸಿಕೊಳ್ಳುತ್ತೇನೆ. ಅಪ್ಪ, ಕಳೆದ ವರ್ಷವೆಲ್ಲ ಮಗನಂತ ಕಾಯ್ದಂತ ದೇವನು ಮುಂದಿನ ವರ್ಷವೂ ಸಾಕತ್ತೆ ಇನ್ನೂ ಅಧಿಕವಾಗಿ ರಾಜ ನಿನ್ನ ಒಂದು ಕರ್ತನೆ ನಾಮದ ಮಹಿಮೆಗಾಗಿ, ಅಪ್ಪ, ರಾಜ್ಯದ ವಿಸ್ತಾರಕ್ಕಾಗಿ ಈ ಸಭೆಯ ಕರ್ತನೆ ಹೌದು ರಾಜ ಉಪಯೋಗಕ್ಕಾಗಿ ಆ ಮಗನ ಕರ್ತನೆ ಹೌದು ರಾಜ ಈ ಸ್ವಲ್ಪ ನಿನ್ನಿಂದ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಬಲಪಡಿಸು ಕರ್ತ, ಬಲಪಡಿಸು. ಆ ಮಗನ ಹೃದಯವಂತ ಎಲ್ಲ ವೇದನೆಯನ್ನು ತೆಗೆದುಹಾಕು ರಾಜ. ನೀನು ಆ ಮಗನ ತುಂಬಿಸಬೇಕೆ ನಾನು ಬೇಡುತ್ತೇನೆ. ನಿನ್ನ ಒಂದು ಶಾಂತಿಯ ಮಗನ ತುಂಬಿಸಬೇಕೆ ನಾನು ಬೇಡುತ್ತೇನಪ್ಪ. ಆ ಮಗನಿಗೆ ಕರ್ತನೆ ಬೇಕಾಗಿರುವಂತೆ ಎಲ್ಲ ಅಗತ್ಯಗಳನ್ನ ಪೂರೈಸಿಕೊಡು ಅಪ್ಪ. ಅವರ ಹೆಂಡತಿಯ ವಿನಾಶ ಆಶೀರ್ವದಿಸು ಕರ್ತ. ಅವರ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. ನೀನು ಆ ಮಗನ ಕರ್ತಾತನಾಗಿದ್ದಿ. ನೀನು ಆ ಮಗನ ನಡೆಸಿಕೊಡಬೇಕೆ ನಾನು ಬೇಡುತ್ತೇನಪ್ಪ. ಅದೇ ತಾಯಿ ರಾಜ, ನಿನ್ನ ಮಗಳಾದ ಕರ್ತನೆ ಕೃಪಾ ನಿನ್ಗೆ ಒಪ್ಪಿಸಿಕೊಳ್ಳುತ್ತೇನೆ. ಕೃಪಾ ಮಗನ ಆಶೀರ್ವದಿಸು. ನಿನ್ನ ಒಂದು ಕರ್ತನೆ ಮಗಳಾಗಿ ಬೆಳೆಯುವ ಕಾರ್ಯ ಮಾಡಬೇಕೆ ನಾನು ಬೇಡುತ್ತೇನಪ್ಪ. ಹೌದೇ ಏಸಪ್ಪ, ಆ ಮಗಳಿಗೆ ಕರ್ತನೆ ಬೇಕಾಗುತ್ತೆ ನಿನ್ನ ಒಂದು ಜ್ಞಾನವನ್ನ ಕೊಡು, ಆರೋಗ್ಯ ಕೊಡು, ಕೃಪೆಯಿಂದ ತುಂಬಿಸಿ ನಡೆಸಿಕೊಡಬೇಕೆಂದು ಮತ್ತೊಂದಾವರ್ತಿ ಏಸಪ್ಪ ಈ ಮಕ್ಕಳು ನಿನ್ಗೆ ಒಪ್ಪಿಸಿಕೊಡುತ್ತೇನೆ. ಕಾಣಿಕೆ ಭಾಗಗಳ ಕರ್ತನೆ ದಶಮ ಭಾಗ ನಿನ್ಗೆ ಒಪ್ಪಿಸಿಕೊಡುತ್ತೇನಪ್ಪ. ನೀನು ನಮಗೆ ಕೊಟ್ಟಿದ್ರೆ ನಾವು ಕೊಟ್ಟಿದ್ದೇವೆ ಕರ್ತನೆ, ಅದನ್ನು ಆಶೀರ್ವದಿಸು. ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ ಕರ್ತ. ಕೊಟ್ಟಿರುವಂತ ಪ್ರತಿಯೊಬ್ಬರು ನಿನ್ನಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀನು ಕಾರ್ಯ ಮಾಡು ಕರ್ತನೆ. ನಿನ್ನ ವಾಕ್ಯ ಹೇಳ್ತದೆ ಸಂತೋಷವಾಗಿ ಹೌದು ರಾಜ ಕೊಡುವವರ ಮೇಲೆ ನಿನ್ನ ಪ್ರೀತಿ ಇರ್ತದೆ ಎಂದು ಕರ್ತನೆ. ನಿನ್ನ ಪ್ರೀತಿಯಿಂದ ನಾವು ಪ್ರತಿಯೊಬ್ಬರು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನ ತಗ್ಗಿಸಿ ಒಪ್ಪಿಸಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದಿದ್ದಾನೆ. ಆಮೆನ್. God is good all the time. My Jesus is good all the time. ಯೇಸು ಕ್ರಿಸ್ತನು ಒಳ್ಳೆಯವನಾಗೇ ಇದ್ದಾನೆ, ಒಳ್ಳೆಯವನಾಗೇ ಇರುತ್ತಾನೆ. ಈ ಲೋಕ ಮುಳುಗೋವರೆಗೂ ಒಳ್ಳೆಯವನಾಗಿರ್ತಾನೆ ಅಲ್ವಾ. ಯಾಕಂದ್ರೆ ಆತನು ಒಳ್ಳೆಯವನೇ ಆಗಿದ್ದ. ಆತನು ಯಾವಾಗಲೂ ಬದಲಾಗೋದಿಲ್ಲ. ಈಗ ನಮ್ಮ ಮದುವೆಂತ ಟೈಟಸ್ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ದಯವಿಟ್ಟು ಅನೌನ್ಸ್ಮೆಂಟ್ಸ್ ಕೇಳಿಸ್ಕೊಳ್ಳಿ. ತುಂಬಾ ಅನೌನ್ಸ್ಮೆಂಟ್ಸ್ ಇದೆ. ನಿಮ್ಮ ಒಂದು ಜ್ಞಾನ ಮತ್ತೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು. ಕೇಳಿಸ್ಕೋಬೇಕು. ಕೆಲವು ಕೇಳಿಸ್ಕೋದೇನಕ್ಕೋಸ್ಕರ ನಡೆಯೋಕ್ಕೋಸ್ಕರ, ಅದಕ್ಕೋ ಕೇಳಿಸ್ಕೊಳ್ಳಿ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಸಂಜೆ 7 ಗಂಟೆಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ.
ತಾವೆಲ್ಲರೂ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಂತಾನೆ. ಮತ್ತು ಗುರುವಾರ ಅಥವಾ ತಿಂಗಳನೇ ಮೊದಲನೇ ದಿನ ಅಂದ್ರೆ ಏಪ್ರಿಲ್ 1 ಆಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಗೆ ಸಭೆಯಲ್ಲಿ ಮಾರ್ನಿಂಗ್ ಡಿವೋಷನ್ ಇರುತ್ತದೆ. ತಾವೆಲ್ಲರೂ ಬೆಳಗಿನ ಜಾವ ಒಂದು ಮಾರ್ನಿಂಗ್ ಡಿವೋಷನ್ ಸಹ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಮತ್ತು ಶುಕ್ರವಾರ ಅದು ಶುಭ ಶುಕ್ರವಾರವಾಗಿರುವುದರಿಂದ 8:30ಗೆ ಸಭೆಯಲ್ಲಿ ಗುಡ್ ಫ್ರೈಡೆ ಸರ್ವಿಸ್ ಇರುತ್ತದೆ. ಆದರೆ ಶುಭ ಶುಕ್ರವಾರದ ಒಂದು ಆರಾಧನೆ ಸಭೆಯಲ್ಲಿ 8:30ಗೆ ಇರುತ್ತದೆ. ಅವತ್ತು ಸಾಯಂಕಾಲ ಪ್ರಾರ್ಥನೆ ಇರುವುದಿಲ್ಲ. ಗಮನಿಸಿ, ಅವತ್ತು ಸಾಯಂಕಾಲ ಪ್ರಾರ್ಥನೆ ಇರುವುದಿಲ್ಲ. ಶನಿವಾರ 9:30ಗೆ ಬ್ಯಾಪ್ಟಿಸಮ್ ಇರುತ್ತದೆ. ಅಂದ್ರೆ CJNC ಕ್ರಿಸ್ತ ಜ್ಯೋತಿ ಚರ್ಚ್ ಹೆಣ್ಣೂರಲ್ಲಿ ಇರುವಂತಹ ಒಂದು ಸಭೆಯಲ್ಲಿ ಬ್ಯಾಪ್ಟಿಸಮ್ ಇರುತ್ತದೆ. ಈ ಬ್ಯಾಪ್ಟಿಸಮ್ಗೆ ಕೊಟ್ಟಿರುವಂತವರು ಮತ್ತು ಸಭಾಪನ ಸಮಿತಿಯವರು ಮತ್ತು ತಾವೆಲ್ಲರೂ ಅದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಂತಾನೆ. ಮತ್ತು ಭಾನುವಾರ 8:30ಗೆ ಅದು ಈಸ್ಟರ್ ಸಂಡೇ. ಸೊ ಅವತ್ತು ಈಸ್ಟರ್ ಸರ್ವಿಸ್ ಇರುತ್ತದೆ ಬೆಳಗಿನ ಜಾವ 8:30ಗೆ. ಅದು ಫಸ್ಟ್ ಸಂಡೇ ಸಹ ಆಗಿರುವುದರಿಂದ ಕಮ್ಯುನಿಯನ್ ಸರ್ವಿಸ್ ಇರುತ್ತದೆ, ಕರ್ತನ ಭೋಜನ. ತಾವೆಲ್ಲರೂ ಸಿದ್ಧತೆ ಉಳ್ಳವರಾಗಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಮತ್ತು ಬರುವ ಭಾನುವಾರ ಸಭೆ ಆದ ನಂತರ ಸಭಾಪಾಲನೆ ಸಮಿತಿ ಇರುತ್ತದೆ. ಸಭಾಪಾಲನೆ ಸಮಿತಿ ಎಲ್ಲಾ ಸದಸ್ಯರು ಕೂಡಿ ಬರಬೇಕಾಗಿ ಕೇಳ್ಕೊಂತಾನೆ. ಮತ್ತು ಈಗಾಗಲೇ ತಿಳಿಸಿದ ಹಾಗೆ ಬರುವ ಭಾನುವಾರ ನಾವು ಸೆಪರೇಟ್ ಆಗಿ ಒಂದು ಡಿಸ್ಟ್ರಿಕ್ಟ್ ಈಸ್ಟರ್ ಆಫರಿಂಗ್ ಎಂಬುದಾಗಿ ನಾವು ಕಲೆಕ್ಟ್ ಮಾಡುವಂತವರಾಗಿದ್ದೇವೆ. ಸೊ ಅದರ ವಿಷಯವಾಗಿ ಅನಿತಾ ಆಂಟಿ ಅವರು ಆಮೇಲೆ ತಿಳಿಸ್ಕೊಡ್ತಾರೆ. ವಿಶೇಷವಾದ ಪ್ರಕಟಣೆ, ಒಂದು ವಿವಾಹ ಪ್ರಕಟಣೆ. ಸಭೆ ಹೋಸಾನಾ AG ವರ್ಷಿಪ್ ಸೆಂಟರ್, ತಂದೆ ಕ್ರಿಸ್ಟಿಯನ್ ಮೆಗ್ರತ್, ತಾಯಿ ರೇಚಲ್, ಇವರ ಮಗನಾದ ಅಗಸ್ಟಿಯನ್ ವಿನೋದ್ ಎಂಬುವವರಿಗೂ, ಸಭೆ ದಿವ್ಯಜ್ಯೋತಿ ನ್ಯಾಜರಿನ್ ಚರ್ಚ್, ತಂದೆ ರೆವರೆಂಡ್ ಮೋಹನ್ ರಾಜ್, ತಾಯಿ ನಿರ್ಮಲಾ, ಇವರ ಮಗಳಾದ ವಿಜಯ ಮಿರಿಯಂ ಎಂಬುವವರಿಗೂ ವಿವಾಹದ ಮಾತಾಗಿದೆ. ಈ ವಿವಾಹಕ್ಕೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಭಾಪಾಲಕರಿಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಇದು ಸಭೆಗೆ ತಿಳಿಸುವಂತ ಮೊದಲನೆಯ ಪ್ರಕಟಣೆ. ಇವರ ವಿವಾಹದ ದಿನ ಏಪ್ರಿಲ್ 13ಕ್ಕೆ ನಿರ್ಧರಿಸಲಾಗಿದೆ. ಮುಂದಿನ ಭಾನುವಾರ ಈಸ್ಟರ್ ಸಂಡೇ ಇರ್ತದಲ್ಲ, ಅದಕ್ಕೋಸ್ಕರವಾಗಿ ನಾವು ಡಿಸ್ಟ್ರಿಕ್ಟ್ ಇಂದ ಈಸ್ಟರ್ ಆಫರಿಂಗ್ ಕಲೆಕ್ಟ್ ಮಾಡ್ತೇವೆ. ನಿಮಗೆಲ್ಲರೂ ಗೊತ್ತಿರುವಂತೆ ನಾನು ಲಾಸ್ಟ್ ವೀಕ್ ಕೂಡ ಹೇಳಿದ್ದೇನೆ. ಈಗ ನಿಮಗೆ ಒಂದೊಂದು ಕುಟುಂಬಕ್ಕೆ ಕವರ್ ಕೊಡಲ್ಪಡ್ತಾರೆ. ದಯವಿಟ್ಟು ಕುಟುಂಬದಲ್ಲಿ ಒಬ್ಬರೇ ನಿಂತ್ಕೊಬೇಕು ಅಂತ ಕೇಳ್ಕೊಳ್ತೇನೆ. ಕುಟುಂಬದಿಂದ ಒಬ್ಬರೇ ನಿಂತ್ಕೊಳ್ಳಿ, ಕವರ್ ತೆಗೆದುಕೊಳ್ಳಿ, ನೀವು ಈಸ್ಟರ್ ಆಫರಿಂಗ್ ಕೊಡ್ಬೇಕಂತ ಕೇಳ್ಕೊಳ್ತೇನೆ. ನಾವು ಯಾರಿಂದ ನಡೆಸಲ್ಪಡ್ತೇವೆ? ಪರಿಶುದ್ಧಾತ್ಮನ ನಡೆಯಲ್ಪಡುವಂತವನ್ನ. ಮಾನಸಿಕವಾಗಿ ನಡೆಯೋದು ಬೇಡ. ಪರಿಶುದ್ಧಾತ್ಮ ನಿಮ್ಗೆ ಯಾವ ಪ್ರೇರಣೆ ಕೊಡ್ತಾರೋ ಅಷ್ಟು ನೀವು ಅದಕ್ಕೆ ನೀವು ಕೊಡಬೇಕಂತ ನಾವು ನಿಮ್ಮ ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ಅದು ಮಾತ್ರವಲ್ಲ, 1ನೇ ತಾರೀಕು ಗುರುವಾರ ಬೆಳಗ್ಗೆ ಎಷ್ಟು ಗಂಟೆಗಿದೆ ಸರ್ವಿಸು? 6ರಿಂದ 7. 2ನೇ ತಾರೀಕು ಶುಕ್ರವಾರ ಗುಡ್ ಫ್ರೈಡೆ ಎಷ್ಟು ಗಂಟೆಗೆ ಸರ್ವಿಸು? 3ನೇ ತಾರೀಕು ಶನಿವಾರ ಬೆಳಗ್ಗೆ 9:30ಗೆ ಏನ್ ಮಾಡ್ತಾ ಇದೀವಿ? ಯಾವ ಚರ್ಚಲ್ಲಿ? ಕ್ರಿಸ್ತ ಜ್ಯೋತಿ ಹೆಣ್ಣೂರು ಚರ್ಚ್. ಯಾರೆಲ್ಲ ಬಾಯಿ ಬಿಟ್ಟು ಹೇಳಿದ್ರು ಅವರೆಲ್ಲ ಬರ್ಬೇಕು. ಅದಕ್ಕೆ ನೀವು ನಾನು ಹೇಳ್ಸೋದು, ಬಾಯಲ್ಲಿ ಅಡಿಕೆ ಮಾಡ್ತೀರಾ ಅಂದ್ರೆ ಅದನ್ನ ಮಾಡ್ಬೇಕು ಅಂತ ಅರ್ಥ. ಯಾಕಂದ್ರೆ ನಮ್ಮ ಸಭೆಯಿಂದ ಒಂದು 3-4 ಜನ ತೆಗೆದುಕೊಳ್ತಾ ಇದ್ದಾರೆ ಪ್ರಿಯ. ಅದಕ್ಕಾಗಿ ನೀವು ಬಂದು ಅದನ್ನು ಪಾಲ್ಗೊಳ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವಳಾಗಿದ್ದೇನೆ. ಈ ಒಂದು ಸಮಯ ಸಾಕ್ಷಿಯ ಸಮಯ, ಒಂದು 10-15 ಮಿನಿಟ್ಸು. ನಿಮ್ಮಲ್ಲಿ ಯಾರಾದರೂ ದೇವರು ನಿಮ್ಮಲ್ಲಿ ಕಾರ್ಯ ಮಾಡಿ ನಿಮ್ಗೆ ಹೇಳ್ಬೇಕು ಅಂತ ಪರಿಶುದ್ಧಾತ್ಮನ ಪ್ರೇರಣೆ ಇರುವುದಾದರೆ, ದೇವರು ನಿಮಗೇನು ಮಾಡಿದ್ದಾನೆ ಅದನ್ನು ಹಂಚಿಕೊಳ್ಬೇಕಂತ ನಾನು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವಳಾಗಿದ್ದೇನೆ. ಚುಚ್ಕೊಂಡ್ಬಿಟ್ಟಿತ್ತು. ಅದು ಬೆಂಡು ಸ್ವಲ್ಪ ದಪ್ಪ ಆಗ್ಬಿಟ್ಟಿತ್ತು, ಗೀವ್ ಕಟ್ಕೊಂಡ್ಬಿಟ್ಟಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅದನ್ನ ತೆಗೆದ್ರು. ತಿರ್ಗಿ ನೆನ್ನೆ ನೋಡಿದ್ರೆ ಪಕ್ಕದಲ್ಲಿ ಕೂಡ ಹಂಗೆ ಬಂದ್ಬಿಟ್ಟಿದೆ. ತಿರ್ಗಿ ಹಂಗೆ ಬಂದ್ಬಿಟ್ಟು ರಕ್ತ ಬರ್ತಾ ಇದೆ.
ಅದಕ್ಕೆ ಮನೇಲಿದ್ದಾರೆ ಎಲ್ಲರಿಗೂ ಪ್ರೇರ್ ಮಾಡಿ. ಆದರೆ ನಮ್ಮ ತಂಗಿಯವರೆಲ್ಲ ಊರಿಗೆ ಹೋಗಿದ್ರು. ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಜೈನ್ ಇದೆಯಲ್ಲ, ಎಲ್ಲರಿಗೂ ಕಚ್ಬಿಟ್ಟಿದೆ. ಎಲ್ಲರಿಗೂ ನಮ್ಮ ತಂಗಿಗೆ, ತಮ್ಮಗೆ, ಗಂಡನಿಗೆ ಎಲ್ಲರಿಗೂ ಕಚ್ಬಿಟ್ಟಿದೆ. ಎಲ್ಲ ದೇವರು ಬಿಡುಗಡೆ ಮಾಡಿದ್ದಾರೆ. ದೇವ್ರು ನಮಗೆ ಸ್ತೋತ್ರ. ದೇವ್ರ ನಮ್ಗೆ ಸ್ತೋತ್ರ ಆಗಲಿ. ಒಂದು 3 ವಿಷಯವಾಗಿ ನಾನು ಸಾಕ್ಷಿ ಆಗಬೇಕಂತ ಅಂದ್ಕೊಂಡೆ. ಕಳೆದ ವರ್ಷ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕೊರೋನಾ ವರ್ಷವಾಗಿರೋದ್ರಿಂದ ನಾನು ಸಭೆ ಅಂದ್ರೆ ಆಫೀಸಲ್ಲಿ ನನಗೆ ಈ ಒಂದು ಅಪ್ರೈಸಲ್ ವಿಷಯವಾಗಿ ಯೋಚನೆ ಮಾಡ್ತಿದ್ದೆ. ದೇವರೇ ನನಗೊಂದು 10% ಅಪ್ರೈಸಲ್ ಸಿಗ್ಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಬಟ್ ದೇವರು ಆತನ ಯೋಚನೆಗಳು ಅಧಿಕವಾದದ್ದು. ನಾನು ಊಹಿಸಿದಕ್ಕಿಂತ ಮೇಲಾಗಿ 25% ನನಗೆ ಸಿಗುವಂತೆ ದೇವರು ಕೃಪೆ ಮಾಡಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ನಮ್ಮ CEO ಕಡೆಯಿಂದ ಎಲ್ಲ ಎಂಪ್ಲಾಯೀಸ್ಗೆ ಒಂದು ಗಿಫ್ಟ್ ಕೊಟ್ಟರು. ಸೊ ಅದು ಒಂದು ದೊಡ್ಡ ಗಿಫ್ಟ್. ನಾನು ಅಷ್ಟು ದುಡ್ಡು ನನ್ನ ಜೀವಿತದಲ್ಲಿ ಇವತ್ತವರೆಗೂ ನಾನು ನೋಡಿಲ್ಲ. ಅಷ್ಟೊಂದು ಗಿಫ್ಟನ್ನ ಎಲ್ಲ ಎಂಪ್ಲಾಯೀಸ್ಗೂ ಕೊಟ್ಟರು. ಅದ್ರಲ್ಲಿ ನನಗೆ ನಂಬರ್ ಆಫ್ ಇಯರ್ಸ್ ಸರ್ವಿಸ್ ಮೇಲೆ ಸ್ವಲ್ಪ ಜಾಸ್ತಿನೇ ಬಂತು. ಸೊ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ಈ ಒಂದು ಮನೆಯದು ಒಂದು ಹೋಮ್ ಲೋನ್ ಇತ್ತು. ಸೊ ಅದನ್ನು ಸಹ ತೀರಿಸಲಿಕ್ಕೆ ದೇವರು ಸಹಾಯ ಮಾಡಿದ್ರು ಲಾಸ್ಟ್ ಮಂಡೇ. ಸೊ ಹೋಗಿ ಕ್ಲಿಯರ್ ಮಾಡಿ ಪೇಪರ್ಸ್ ಎಲ್ಲ ತಗೊಂಡ್ ಬಂದ್ಬಿಟ್ಟೆ ಮನೆಗೆ. ಸೊ ಅದು ಸಹ ದೇವರು ಆಶೀರ್ವಾದ ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಹಿಂಗೆ ಯೋಚನೆ ಮಾಡಬೇಕಾದ್ರೆ ಕಾರ್ ಪ್ರಾಬ್ಲಮ್ ಕೊಟ್ಬಿಡ್ತು. ಸರಿ, ಯಾವ ತರ ಪ್ರಾಬ್ಲಮ್ ಅಂದ್ರೆ ಅದನ್ನ ಮಾರಲೇಬೇಕಾಗಿ ಪರಿಸ್ಥಿತಿ ಬಂತು. ಮಾರಿದ ಆಯ್ತು. ನಾನು ಊಹಿಸ್ಕೊಳ್ಳಿಲ್ಲ ನಾನು ಹೊಸ ಕಾರ್ ತಗೊಂತೀನಿ ಅಂತ ಹೇಳಿ. ಬಟ್ ದೇವರು ಕೃಪೆ ಮಾಡಿದ್ದಾನೆ. ಅದು ಇನ್ನೊಂದು ವಾರದಲ್ಲಿ ಬರುವಂತದ್ದಾಗಿದೆ. ಸೊ ನನ್ನ ದೇವರಿಗೂ ಸಹ ನನ್ನ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೀನಿ. ಥ್ಯಾಂಕ್ ಯು. ಹುಷಾರಿಲ್ದಿರಾಯ್ತು, ಕಾಲು ನಡೆಯೋಕ್ಕೆ ಮೆಟ್ಲತ್ತಕ್ಕೆ ಆಗ್ದಿರಾಯ್ತು ಸ್ವಲ್ಪ. ಆಮೇಲೆ ದೇವರು ಎಷ್ಟು ಉಪಕಾರ ಮಾಡಿದ್ರು. ಅಲ್ಲೂ ನೋವು ಬಂದ್ಬಿಟ್ಟು ಮಕ್ಕಳೆಲ್ಲ ಉಟ್ಕೊಂಡ್ಬಿಟ್ಟಿತ್ತು. ಅದು ದೇವರು ವಾಸಿ ಮಾಡ್ತಾರೆ. ಎಷ್ಟೊಂದು ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಉಪಕಾರಗಳು ಮಾಡಿದ್ದಾರೆ. ದೇವರಿಗೆ ಕೊಟ್ಟಿಸ್ತು. ಕೊರೋನಾ ಟೈಮಲ್ಲಿ ನಮ್ಮ ಕೆಲಸ ಮನೆಯಲ್ಲಿ ಅವ್ರಿಗೆ ಹುಷಾರಿರಲಿಲ್ಲ. ನನಗೆ ಗೊತ್ತಿಲ್ಲ ಇದು ಆಗೋಗಿದೆ ಅಂತ ಹೇಳಿದ್ವಿ. ಅವರು ನನಗೆ ಹೇಳಿರಲಿಲ್ಲ. ನಾನು ಕೆಲಸಕ್ಕೆ ಹೋಗ್ತಾನೆ ಇದ್ದೆ. ನನ್ನ ಮಗ ತುಂಬ ಬೈತಿದ್ದ, ಅಮ್ಮ ನೀನು ಹೋಗ್ಬಾರ್ದು, ನನಗೆ ಚಿಕ್ಕ ಮಗು ಇದೆ, ಚಿಕ್ಕ ಮಗು ಏನಾಗಲ್ಲ ಬಿಡಪ್ಪ ಅಂತ ಹೋಗ್ತಿದ್ದೆ. ಅದು ನಂಗೆ ಸಡನ್ನಾಗಿ ಜ್ವರ ಬಂದುಬಿಡ್ತು. ಒಂದು ವಾರ ಟ್ರೀಟ್ಮೆಂಟ್ ತೊಗೊಂಡೆ ನಾನು ಜ್ವರ ಬಂದು. ಆದರೆ ಅವ್ರಿಗೆ ಫಸ್ಟು ಜ್ವರ ಬಂದಿತ್ತು. ನಾನು ಅದೆಲ್ಲ ಕೇರ್ಲೆಸ್ ಆಗೇ ಇರ್ತಿದ್ದೆ, ನಮ್ಮ ದೇವ್ರು ಇದ್ದಾನೆ ಬಿಡು ಅಂಥೇಳಿ. ಆಮೇಲೆ ನೋಡಿದ್ರೆ ಅವರು ದಿಢೀರಂತ ಫೋನ್ ಮಾಡಿಬಿಟ್ಟು, ಗೌರಿ ನೀ ಕೆಲ್ಸಕ್ಕೆ ಬರಬೇಡ, ಯಾಕೆ ಅಂತ ಕೇಳಿದೆ. ಅವ್ರು ನನಗೆ ಹೇಳೇ ಇಲ್ಲ, ಏನು ರೀಸನ್ ಅಂತ ಹೇಳಲಿಲ್ಲ. ಆದರೆ ದೇವರು ನಮಗೆ ಪ್ರಕಟಣೆ ಪಡಿಸುವ ದೇವರಾಗಿದ್ದಾನೆ. ಯಾರೋ ಮೂಲವಾಗಿ ಹಿಂಗೆ ಆಗೋಗಿದೆ ಗೌರಿ ಅಂತ ಅವ್ರ ಹೆಸರು ಹೇಳಲ್ಲ. ಆದರೆ ನಮ್ಮ ಚರ್ಚಿನವರೇ ಅವ್ರು ನಮ್ಗೆ ಹೇಳಿದ್ರು ಹಿಂಗೆ ಆಗೋಗಿದೆ ಗೌರಿ ಅಂತೇಳಿ. ಆದರೆ ನನಗೆ ಹೇಳೇ ಇಲ್ಲಲ್ಲ. ನಾನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಸುಮಾರು ಒಂದು 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಲ್ಲ ಅವ್ರ ಮನೇಲಿ. ನಂಗೆ ಹೇಳಿಲ್ಲ ಅಂತ ತುಂಬ ದುಃಖ ಆಯಿತು. ಆಮೇಲೆ ಆ ಅಣ್ಣ ತೀರ್ಕೊಂಡ್ಬಿಟ್ರು. ಆವಾಗಲೂ ನನ್ನ ಅತ್ತೆ ನನ್ನ ಮಗನಿಗೆ, ನಾನು ಅವ್ರು ಉಪ್ಪು ತಿಂದಿದ್ದೀನಿ, ಅವ್ರು ನೋಡಲೇಬೇಕು, ನನಗೇನು ಅಂಟ್ಕೊಂಡ್ರು ಪರವಾಗಿಲ್ಲ, ನಾನು ಹೋಗ್ಬೇಕಂತ ನನ್ನ ಮಗನ ಹತ್ರ ಹತ್ಕೊಂಡು ನಾನು ಹೋದೆ. ಆದ್ರೂ ದೇವರು ಯಾವ ಕೊರತೆ ಇಲ್ದಂಗೂ ನಮಗೆ ಯಾವುದು ಇನ್ಫೆಕ್ಷನ್ ಎಲ್ಲ ಮುಟ್ಟೋದಂಗೆ ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಗಿಗೆ ಯಾರಿಗೂ ಏನು ಆಗದಂತೆ ದೇವರು ರಕ್ತ ಕೋಟೆಯಲ್ಲಿ ಮೂಡಿ ಮರೆತುಕೊಂಡ್ರು. ಅದಕ್ಕೆ ನಾನು ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ. ಕೊರೋನಾ ಟೈಮ್ದಲ್ಲೂ ನಮ್ಮ ಮಗನಿಗೆ ಸಂಬಳ, ನಮ್ಮ ಚಿಕ್ಕ ಮಗನಿಗೂ ದೊಡ್ಡ ಮಗನಿಗೂ ಆ ಓನರ್ ಮನಸ್ಸಿನಲ್ಲಿ ದೇವ್ರು ಮಾತಾಡಿ ಅವರಿಗೆಲ್ಲ ಕೊಡೋ ಥರ ನಾನು ತಮಿಳಲ್ಲಿ ಹೇಳ್ತೀನಿ. ಸಿಂಗ ಕುಟ್ಟಿಗಳು ಟಾಚಿ ಅಡ್ನಿ ಪಟನಿಯ ಕಟ್ಟಾಳು ಆಂಡವರೇ ದೇವ್ರಿಗೆ ಓರ್ ನನ್ಗೆ ಹೊರಪಡಾದ ಹಂಗೆ ನಮ್ಮ ದೇವರು ನಡ್ಸ್ಕೊಂಡು ಬಂದ್ರು. ಆ ದೇವ್ರಿಗೆ ನಾನು ಕೋಟಿ ಸ್ತೋತ್ರ ಹೇಳ್ತೀನಿ. ಲೋಕನೇ ಅಕ್ಕಪಕ್ಕದ ಮಕ್ಕಳ ಜನಗಳು ಕಷ್ಟಪಡಬೇಕಾದ್ರೆ ದೇವರಾದರೂ ಅದನ್ನು ಆದುಕೊಂಡವ್ರನ್ನ ದೇವರು ಆತನು ಸಾಕಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಆಗುತ್ತಾನೆ ನನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಈ ಒಂದು ಸಮಯದಲ್ಲಿ ಕರ್ತನೆ ವಾಕ್ಯವನ್ನು ನನ್ನ ಮನಸ್ಸಲ್ಲಿ ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ. ಈ ವಾಕ್ಯ ಸ್ವರೂಪನಾಗಿದ್ದಿ ನಮ್ಮೊಂದಿಗೆ ಮಾತನಾಡು ಕರ್ತ. ನೀವು ನಮ್ಮನ್ನು ನಿನ್ನ ಮಕ್ಕಳಾಗಿ ಕರೆದಾತನಾಗಿದ್ದೀಯಲ್ಲ ರಾಜ. ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಬೇಕಾಗಿರುವಂತಹ ಬಲವನ್ನ, ಜ್ಞಾನವನ್ನ, ಸಾಮರ್ಥ್ಯವನ್ನ ಇಸಪ್ಪ ನಿನ್ನ ವಾಕ್ಯದ ಮೂಲಕವಾಗಿ ಕೊಡಬೇಕೆ ನಾನು ಬೇಡುತ್ತೇನೆ. ಮಕ್ಕಳೊಂದಿಗೆ ಮಾತನಾಡು, ನೀವು ನಮ್ಮನ್ನು ನಡೆಸಿಕೊಡಬೇಕೆಂದು
ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಒಳ್ಳೆಯ ಪಿತನೇ. ಇಲ್ಲಿ ನಿಮ್ಮಲ್ಲಿ ಯಾರಾದರೂ ಹುಟ್ಟಿದಾಗಿಂದ ನಾನು ಏನು ಕಷ್ಟನೇ ಪಟ್ಟಿಲ್ಲ ಅನ್ನೋರಿದ್ರೆ ಕೈ ತೆಗೆದು ತೋರಿಸಿ. ಪ್ರತಿಯೊಬ್ಬರು ನಾವು ಒಂದಲ್ಲ ಒಂದು ಕಷ್ಟದಲ್ಲಿ ಬೆಳೆದಿದ್ದೇವೆ, ಕಷ್ಟದಲ್ಲಿ ಇದ್ದೇವೆ. ಅದೇ ದೊಡ್ಡವರು ಒಂದು ಮಾತು ಹೇಳ್ತಾರಲ್ಲ, ಮನುಷ್ಯನಿಗೆ ಕಷ್ಟ ಬರ್ದಿರ ಮರಕ್ ಬರುತ್ತಾ ಕಷ್ಟ ಅಲ್ವಾ? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದ ಕಷ್ಟ ನಮಗೆ ಇದ್ದೇ ಇದೆ. ನಾವು ವಿಶ್ವಾಸಿಗಳಾಗಿರ್ಬೋದು, ಅವಿಶ್ವಾಸಿಗಳಾಗಿರ್ಬೋದು, ಆದ್ರೂ ಸಹ ನಮಗೆ ಕಷ್ಟ ಇದೆ. ವಿಶ್ವಾಸಿ ಕಷ್ಟ ಇರೋದಕ್ಕೂ ಅವಿಶ್ವಾಸಿ ಕಷ್ಟ ಇರೋದಕ್ಕೂ ಒಂದು ವ್ಯತ್ಯಾಸ ಉಂಟು. ವಿಶ್ವಾಸಿ ಕಷ್ಟ ಬರುವುದಾದ್ರೆ ಆ ಕಷ್ಟದೊಂದಿಗೆ ನಮ್ಮೊಂದಿಗಿದ್ದು ನಡೆಸೋದಕ್ಕೆ ಒಬ್ಬರಿದ್ದಾರೆ. ಅವ್ರು ಯಾರು? ಆತ ನಮ್ಮನ್ನ ಒತ್ತುಕೊಳ್ಳುವ ಆತನಾಗಿದ್ದಾನೆ, ಆದರಣೆ ಕೊಡುವ ಆತನಾಗಿದ್ದಾನೆ, ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಅದೇ ವ್ಯತ್ಯಾಸ ನಮಗೂ ಅವಿಶ್ವಾಸಿಗೆ ಇರುವಂಥದ್ದು. ನಾವು ಸತ್ಯವೇದ ನೋಡುವುದಾದ್ರೆ ಯೋಬ ಎಂಬ ಒಬ್ಬ ವ್ಯಕ್ತಿಯ ಕುರಿತಾಗಿ ನೋಡುತ್ತೇವೆ. ಯೋಬನ ಪುಸ್ತಕದಲ್ಲಿ ಯೋಬ ನೀತಿವಂತನಾಗಿದ್ರೂ ಸಹ ಕಷ್ಟಪಡ್ತಾನೆ. ಅದನ್ನು ನಾವು ಈ ಒಂದು ಸತ್ಯವೇದದಲ್ಲಿ ನೋಡ್ತೇವೆ. ಈ ಒಂದು ವಚನ ಓದಿಕೊಳ್ಳೋಣ. 1 ಪೇತ್ರ 5:10. ಮೊದಲನೇ ಪೇತ್ರ 5:10. ಫಸ್ಟ್ ಪೀಟರ್ ಚಾಪ್ಟರ್ 5:10. ಕ್ರಿಸ್ತನು ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಪರಿಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯತೆಗೆ ತಂದು ಎಲೆಗೊಳಿಸಿ ಬಲಪಡಿಸುವರು. ಈ ನಾವು ಬಾಧೆ ಪಡೋದು ನೋಡ್ತೇವೆ, ಸಫರಿಂಗ್ ಅಲ್ವಾ? ಬಾಧೆ ಪಡುವಂತೆ ನಾವು ಮನುಷ್ಯರೆಲ್ಲರೂ ಸಹ ಅಷ್ಟೇ ವಿಧ ವಿಧವಾದಂತಹ ಬಾಧೆಗಳನ್ನ, ಕಷ್ಟಗಳನ್ನ ಪಡುತ್ತೇವೆ. ನಾನು ಕೆಲವೊಂದು ಹೆಡ್ಡಿಂಗ್ಸ್ ಇಟ್ಕೊಂಡಿದ್ದೇನೆ. ಮನುಷ್ಯರಾದವರು ನಾವು ಅನೇಕ ವಿಧವಾದಂತಹ ಕಷ್ಟಗಳನ್ನ ಪಡ್ತೇವೆ, ಬಾಧೆಗಳನ್ನ ಪಡ್ತೇವೆ. ಮೊದಲನೇದಾಗಿ ಶಾರೀರಿಕ ಬಾಧೆ ಉಂಟು. ನಾವು ಶಾರೀರಿಕವಾಗಿ ಕಷ್ಟಪಡುವವರಾಗಿದ್ದೇವೆ. ಯಾತಕ್ಕಾಗಿ? ನಮಗೆ ಶಾರೀರಿಕವಾಗಿ ಅನಾರೋಗ್ಯ ಉಂಟು, ರೋಗಗಳುಂಟು, ಬಲಹೀನತೆಗಳುಂಟು. ಆಗ ನಾವೇನ್ ಮಾಡ್ತೇವೆ? ಬಾಧೆ ಪಡ್ತೇವೆ, ಕಷ್ಟಪಡ್ತೇವೆ. ಎರಡನೇದಾಗಿ ಎಂತ ಒಂದು ಕಷ್ಟ ಇದೆ ಅಂದ್ರೆ ಮೆಂಟಲ್ ಅಂಡ್ ಎಮೋಷನಲ್, ಅಂದ್ರೆ ನಾವು ಮಾನಸಿಕವಾಗಿ ಮತ್ತೆ ಭಾವಾತ್ಮಕವಾಗಿ ನಾವು ಕಷ್ಟಗಳನ್ನ ಪಡುವವರಾಗಿದ್ದೇವೆ. ನಾವೇನಾಗ್ಬಿಡ್ತೀವಿ? ಭಯ ಇರುತ್ತೆ ನಮ್ಗೆ, ನಾವು ಡಿಪ್ರೆಷನ್ಗೆ ಹೋಗ್ತೇವೆ, ನೆಗೆಟಿವ್ ಥಾಟ್ಸ್ಗಳು ಬರ್ತದೆ, ಅಥವಾ ಎಂತ ನಕಾರಾತ್ಮಕ ಒಂದು ಆಲೋಚನೆಗಳು ಬರ್ತದೆ. ನಮ್ಮ ಒಂದು ಫ್ಯೂಚರ್, ಭವಿಷ್ಯದ ಕುರಿತಾಗಿ ನಮ್ಗೆ ಏನು ಗೊತ್ತಿಲ್ಲದೆ ಇದೆ, ಅದು ಒಂದು ಭಯ ಇದೆ ನಮ್ಗೆ. ನಮ್ಮ ಜೀವಿತದಲ್ಲಿ ನಮ್ಗೆ ಸರಿಯಾಗಿ ಅರ್ಥ ಆಗದೆ ಇರ್ತದೆ. ಅನೇಕ ಸಾರಿ ನಾವು ಚಿಂತೆ ಮಾಡ್ತೇವೆ. ಅದು ಮಾತ್ರ ಏಕಾಂಗಿತನ ಅಲ್ವಾ, ಲೋನ್ಲಿನೆಸ್ ನಾವು ಅನುಭವಿಸ್ತೇವೆ. ಈ ಎಲ್ಲ ಕಷ್ಟಗಳನ್ನ ನಾವು ಮೆಂಟಲ್ ಆಗಿ ಮತ್ತೆ ಎಮೋಷನಲ್ ಆಗಿ ಪಡುವವರಾಗಿದ್ದೇವೆ. ಮೂರನೇದಾಗಿ ಸಂಬಂಧಗಳು ಸಹ ನಮಗೆ ಕಷ್ಟಗಳು ಉಂಟು. ಇನ್ ರಿಲೇಶನ್ಶಿಪ್ಸ್ ವಿ ಹ್ಯಾವ್ ಸಫರಿಂಗ್. ಯಾಕೆ ಸಫರಿಂಗ್ ಬರ್ತದೆ? ಗಂಡ ಹೆಂಡತಿ ಮಧ್ಯದಲ್ಲಿ, ಅಪ್ಪ ಅಮ್ಮ ಮಕ್ಕಳ ಮಧ್ಯದಲ್ಲಿ, ಫ್ರೆಂಡ್ಸ್ ಮಧ್ಯದಲ್ಲಿ, ನಮ್ಮೆಲ್ಲ ಸಂಬಂಧಗಳ ಮಧ್ಯದಲ್ಲಿ ಒಂದು ಕಷ್ಟಗಳನ್ನ, ನೋವುಗಳನ್ನ ನಾವು ಪಡ್ತೇವೆ. ಯಾತಕ್ಕಾಗಿ ಅಂದ್ರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂತಾರಲ್ಲ ನಾವು. ಅದು ಮಾತ್ರವಲ್ಲ, ಏನಿರುತ್ತೆ ನಮ್ಗೆ, ನಮ್ಮಲ್ಲಿ ಈಗೋ ಅಲ್ವಾ, ನಾನು ಅನ್ನೋ ತುಂಬಾ ಇರ್ತದಲ್ಲ. ಅವಾಗ ಏನಾಗುತ್ತೆ ನಮ್ಗೆ, ಒಬ್ರಿಗೊಬ್ರಿಗೆ ಆ ಸಂಬಂಧದಲ್ಲಿ ನಾವು ತುಂಬಾ ಕಷ್ಟಪಡ್ತೇವೆ. ಅದು ಮಾತ್ರವಲ್ಲ, ಕ್ಷಮಿಸೋದಿಲ್ಲ, ಆಗ ನಾವು ಕಷ್ಟಪಡ್ತೇವೆ. ಈ ರೀತಿಯಾಗಿ ನಾವು ನೋಡ್ತಾರಲ್ಲ ರಿಲೇಶನ್ಶಿಪ್ಸ್ ಅಲ್ಲೂ ಕೂಡ, ಅಂದ್ರೆ ಸಂಬಂಧಗಳು ಸಹ ನಾವು ಕಷ್ಟಪಡ್ತೇವೆ. ಕೊನೆಯದಾಗಿ ಆತ್ಮಿಕವಾಗಿ ಕಷ್ಟ ಉಂಟು. ಡು ವಿ ಹ್ಯಾವ್ ದ ಸಫರಿಂಗ್ ಇನ್ ಸ್ಪಿರಿಚುವಲ್ ಲೈಫ್? ಆತ್ಮಿಕ ಒಂದು ಜೀವಿತ ಸಹ ನಮಗೆ ಬಾಧೆಗಳು ಉಂಟು. ನೀವು ನೋಡುವುದಾದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ವ್ಯಾಕ್ಯೂಮ್ ಇದೆ, ಅಂದ್ರೆ ಶೂನ್ಯತೆ ಇದೆ. ನಮ್ಮಲ್ಲಿ ಏನಿದೆ, ಖಾಲಿಯಾದ ಒಂದು ಅನುಭವ ಇದೆ, ಅದು ತುಂಬಲ್ಪಡಬೇಕು, ಅದು ಒಂದು ಬಾಧೆನೆ. ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ, ಅದು ಒಂದು ಬಾಧೆನೆ ಅಲ್ವಾ? ಗಿಲ್ಟಿ ಅಂತ ಗೊತ್ತಲ್ವಾ? ಏನಾದ್ರು ಪಾಪ ಆ ಒಂದು ಚುತ್ತಾ ಇರ್ತದೆ, ನಾನು ಪಾಪಿ ಅನ್ನೋದು. ಆ ಒಂದು ಕಾರ್ಯದಲ್ಲಿ ನಾವು ಸಭೆ ಪಡ್ತಾ ಇರ್ತೇವೆ, ಬಾಧೆ ಪಡ್ತಾ ಇರ್ತೇವೆ. ಸತ್ಯ ತಿಳಿದ ಸಹ ನಾವು ಏನ್ ಮಾಡ್ತಾ ಇದೀವಿ? ಸಫರ್ ಆಗ್ತಾ ಇರ್ತೇವೆ. ಅದೆಲ್ಲ ನಾವು ಅನುಭವಿಸಿ ನಾವು ಬಂದಿದ್ದೇವಲ್ಲ. ಏಸಪ್ಪ ಕಂಡ್ಕೊಂಡ್ಮೇಲೆ ನಮ್ಗೆ ಏನಾಗಿದ್ದೇವ? ಆತ್ಮಿಕವಾಗಿ ನಾವು ತುಂಬಲ್ಪಟ್ಟಿದ್ದೇವೆ. ಆಮೇಲೆ ಆತ್ಮಿಕವಾಗಿ ನಮ್ಗೇನಿಲ್ಲ, ಒಂದು ಕಷ್ಟ ಇಲ್ಲ, ಸಫರಿಂಗ್ ಇಲ್ಲ ಅಲ್ವಾ? ಯಾಕೆ ನಾವು ವಿಶ್ವಾಸಿ ಆದ್ರೂ ಸಹ ಕಷ್ಟ ಪಡ್ತೇವೆ? ವೈ ವಿ ಸಫರ್ ಈವನ್ ದೋ ವಿ ಆರ್ ಬಿಲೀವರ್ಸ್ ಅಂಡ್ ಗಾಡ್ ಚಿಲ್ಡ್ರನ್? 4 ಕಾರಣಗಳುಂಟು. ದಯವಿಟ್ಟು ಗಮನವಿಟ್ಟು ಕೇಳಿ. ದೇವರ ಮಕ್ಕಳಿಗೆ ಕಷ್ಟ ಬರ್ತದೆ, ಅಥವಾ ನಾವು ಕಷ್ಟ ಪಡ್ತಾ ಇದ್ದೀವಿ, ಅಥವಾ ನಾವು ಬಾಧೆ ಪಡ್ತೀವಿ ಅಂದ್ರೆ ಯಾತಕ್ಕಾಗಿ ಅನ್ನೋದಕ್ಕೆ 4 ಕಾರಣ ಉಂಟು. ಮೊದಲನೆಯ ಕಾರಣ, ನಾವು ಮಾಡುವಂತ ತಪ್ಪುಗಳು ಅಥವಾ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುವಾಗ ನಾವು ಕಷ್ಟಪಡುವವರಾಗಿದ್ದೇವೆ.
ಒಂದು ಕ್ಲಾಸಿಕ್ ಉದಾಹರಣೆ ಯಾವುದಂದ್ರೆ ಯೋನನ ಪುಸ್ತಕದಲ್ಲಿ ನಿಮ್ಗೆ ಗೊತ್ತು. ಯೋನನ ದೇವರು ಹೇಳಿದ್ರು, ನಿನೆವೆ ಪಟ್ಟಣಕ್ಕೆ ಹೋಗಪ್ಪ, ಅಲ್ಲಿ ಹೋಗಿ ನನ್ನ ವಾಕ್ಯವನ್ನ ಸಾರು, ನಾನು ಹೇಳುವಂತ ಒಂದು ಕಾರ್ಯವನ್ನ ಮಾಡೋದು. ಆತನ ಏನ್ ಮಾಡ್ದ, ಅದೇ ಪಟ್ಟಣಕ್ಕೆ ಹೋಗ್ತೀರಾ ತಾರ್ಷೀಷ್ಗೆ ಹೊಟ್ಟೋಗ್ಬಿಟ್ಟ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆತ ನಡೆದ. ಆಗ ಅದನ್ನ ಏನಾಯ್ತು, ಸಮುದ್ರದಲ್ಲಿ ಬಿಸಾಕಲ್ಪಟ್ಟ. ಸಮುದ್ರ ಬಿಸಾಕ ತುಂಬಾ ಆನಂದವಾದ ಕಾರ್ಯನ. ಅದು ಮಾತ್ರವಲ್ಲ, 3 ದಿನ ಹಗಲು ರಾತ್ರಿ ಆತನು ಮೀನಿನ ಹೊಟ್ಟೆ ಒಳಗೆ ಇದ್ದ. ಯಾರಿಗೆಲ್ಲ ಇಷ್ಟ ಮೀನು ಹೊಟ್ಟೆ ಒಳಗೆ ಇರಕ್ಕೆ? ಮೀನಿನ ಹೊಟ್ಟೆಯಲ್ಲಿ 3 ದಿನ ಹಗಲು ರಾತ್ರಿ ಇದ್ದ. ಎಷ್ಟು ಕಷ್ಟಪಟ್ಟಿರ್ಬೇಕು ಅವನು. ಯಾತಕ್ಕೋಸ್ಕರ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಂತ ಕಷ್ಟಪಡೋದಕ್ಕೆ. ಒಂದು ಜೋಕ್ ನಾಕ ಬರ್ತದೆ. ಒಂದ್ಸಾರಿ ಒಂದು ತಾಯಿ ಮತ್ತೆ ಆಕೆಯ ಒಂದು ಫ್ರೆಂಡ್ ಮಾತಾಡ್ತಾ ಇದ್ರು. ಆ ತಾಯಿ ಏನ್ ಪ್ರಾಬ್ಲಮ್ ಅಂದ್ರೆ, ಯೌವನಸ್ಥ ಹುಡುಗ ಇದ್ದಾನೆ. ಆದ್ರೆ ಅವ್ನು ಕೆಲ್ಸಕ್ಕೆ ಹೋಗಲ್ಲ, ಏನು ಮಾಡಲ್ಲ. ಈ ಅಮ್ಮಗೆ ಬೇಜಾರಾಗ್ತಾ ಇದೆ. ಅದಕ್ಕೆ ಆ ಅಮ್ಮ ಹತ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ರು. ಆವಾಗ ಯೌವನಸ್ಥ ಹುಡುಗ ಕೇಳಿಸ್ಕೊಂತಾ ಇತ್ತು. ಎಮ್ಮ ಹೇಳ್ತಾ ಇದ್ರು, ನೀವು ನಾನು 9 ತಿಂಗಳು ಒತ್ತು ಬೆತ್ತು ಎಲ್ಲ ಸಾಕಿದ್ದೀನಿ, ಆದ್ರೂ ಇವ್ನಿಗೆ ಏನು ಬುದ್ಧಿನೇ ಇಲ್ಲ, ಹೋಗೋದೆಲ್ಲ ಕೆಲಸಕ್ಕೆ ಅಂತ. ಅದಕ್ಕೆ ಆ ಯೌವನಸ್ಥ ಹೇಳ್ತಾ, ನೀನೇ ಮಹಾ ಕಷ್ಟಪಟ್ಟಿದ್ದು, ನಾನು 9 ತಿಂಗಳು ಹೊಟ್ಟೆ ಒಳ್ಳೆ ಎಷ್ಟು ಕಷ್ಟಪಡ ಗೊತ್ತಾ? ಕೈ ಕಾಲು ಚಾಚಕ್ಕಾಗಿಲ್ಲ. ನೀನಾದ್ರೂ ನಾವು ಹೊಟ್ಟೆ ಒಳ್ಳೆ ಇದ್ದೇ ಆಗ್ಬಿಟ್ಟು ಇಷ್ಟ ಬಂದಾಗ ತಿಂತಾ ಇದೆಯಾ, ಎಲ್ಲ ಆಚರಣೆಗಳು ಮಾಡ್ಕೊತಾ ಇದೆಯಾ, ನಿಮ್ಗೆಲ್ಲ ಫಂಕ್ಷನ್ ಎಲ್ಲ ಮಾಡಿದ್ದಾರೆ. ಹಂಗೆ ಯೋನ 3 ದಿನ ಕಷ್ಟಪಟ್ಟಂತೆ. ಯಾತಕ್ಕಾಗಿ? ದೇವರ ಚಿತ್ತವನ್ನ ಮೀರಿದಕ್ಕಾಗಿ, ದೇವರ ಮಾತನ್ನ ಕೇಳಿದಕ್ಕಾಗಿ. ನಾವು ಸಹ ಅನೇಕ ಸಾರಿ ಈ ರೀತಿಯಾದ ಒಂದು ಕೆಲಸಗಳನ್ನ ಮಾಡ್ತೇವೆ ಪ್ರಿಯರೇ. ಏನ್ ಮಾಡ್ತೀವಿ ನಾವು? ದೇವರ ಮಾತನ್ನ ಕೇಳೋದಿಲ್ಲ. ನಾನು ಅನೇಕ ವಿಶ್ವಾಸಿಗಳು ನೋಡಿದ್ದೇನೆ. ದೇವರು ಅವರಿಗೆ ಈ ಒಂದು ಭೌತಿಕವಾದ ಲೋಕದ ಐಶ್ವರ್ಯವನ್ನ ಆಶೀರ್ವಾದವನ್ನ ಕೊಡ್ತಾನೆ. ಅದು ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದಿಲ್ಲ, ಅದನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅದನ್ನ ಅವ್ರು ಕಳ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರು ಏನ್ ಮಾಡ್ತಾ ಇರ್ತಾರೆ? ಕಷ್ಟಪಡ್ತಾ ಇರ್ತಾರೆ. ನಾನು ನನ್ನ ತಪ್ಪುಗಳಿಂದ ಕಷ್ಟಪಡ್ಬೇಕಾದ್ರೆ ದೇವರನ್ನ ನಿಂದಿಸಬಾರ್ದು. ಡೋಂಟ್ ಬ್ಲೇಮ್ ಜೀಸಸ್ ವೆನ್ ಯು ಸಫರ್ ಫಾರ್ ಯುವರ್ ಮಿಸ್ಟೇಕ್ಸ್. ನಾವು ವಿಶ್ವಾಸಿಗಳು ಮಾಡ್ತಿದ್ದಾರೆ. ಏನ್ ಏಸಪ್ಪ ನಿನ್ ಕಣ್ಣಿಲ್ವಾ? ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ನೋಡ್ತಾನೆ ಇದೆಯಾ? ನೀನ್ ಮಾಡಿದ್ದು ಏನನ್ನ ನಾವು ಬಿತ್ತುತ್ತೇವೋ ಅದನ್ನೇ ಕೊಯ್ಬೇಕು ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಮೊದಲನೇದಾಗಿ ಎಂತ ಒಂದು ರೀಸನ್ ಇದೆ ಅಥವಾ ಒಂದು ಕಾರಣ ಇದೆ ನಾವು ಕಷ್ಟಪಡೋದಕ್ಕೆ? ನಾನು ಮಾಡುವಂತ ತಪ್ಪುಗಳಿಂದ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡಿಬೇಕಾದ್ರೆ ನಾನು ಕಷ್ಟ ಅನುಭವಿಸ್ತೀನಿ. ಅದಕ್ಕೋಸ್ಕರ ನಾವು ದೇವ್ರನ್ನ ಬ್ಲೇಮ್ ಮಾಡಬಾರ್ದು, ದೇವ್ರನ್ನ ನಾವು ನಿಂದಿಸಬಾರ್ದು. ಎರಡನೇದಾಗಿ ಯಾತಕ್ಕೋಸ್ಕರವಾಗಿ ದೇವ್ರ ಮಕ್ಕಳು ನಾವು ಕಷ್ಟಪಡ್ತೇವೆ? ಯೋಹಾನ 9:1-3 ಈ ವಚನ ಓದಿಕೊಳ್ಳೋಣ. John chapter 9 verse 1-3. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳೂ ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಎರಡನೇದಾಗಿ ದೇವರ ಮಹಿಮೆಗಾಗಿ ನಾವು ಕಷ್ಟಪಡುವಂಥದ್ದು. ಇಲ್ಲಿ ನೋಡ್ತೇವೆ, ಆ ಹುಟ್ಟು ಕೂಡನು ಹುಟ್ಟಿದಾಗಿಂದ ಯಾವ ಕಷ್ಟಪಡ್ತಾ ಇದ್ದ? ಕೂಡುತನವನ್ನ ಕಷ್ಟಪಡ್ತಾ ಇದ್ದ ಅಲ್ವಾ? ಕಣ್ ಕಾಣಿಸ್ತಾ ಇಲ್ಲ ಅವನಿಗೆ. ಕುರುಡನಾಗಿದ್ದು ಆತನು ಹುಟ್ಟಿದಾಗಿಂದ ಕಷ್ಟಪಡ್ತಾ ಇದ್ದಾನೆ. ಅಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ? ದೇವರ ಕ್ರಿಯೆಗಳು ಈತನಲ್ಲಿ ತೋರಿ ಬರುವುದಕ್ಕಾಗಿ ಇದಾಯಿತು. ಅವ ಯೇಸು ಕ್ರಿಸ್ತನ ಅಂದ್ರೆ ದೇವರ ಕ್ರಿಯೆಗಳು ಏನಾಗಿದೆ? ಯೇಸು ಕ್ರಿಸ್ತನು ಆ ಸಮಯಕ್ಕೆ ಸರಿಯಾಗಿ ದೇವರ ಅಪಾಯಿಂಟೆಡ್ ಟೈಮ್ಗೆ ಸರಿಯಾದ ಸಮಯಕ್ಕೆ ಬಂದು ಆತನಿಗೆ ಅದ್ಭುತವಾಗಿ ಕಂಡುಕೊಟ್ನಲ್ಲ, ಅದೇ ದೇವರ ಕ್ರಿಯೆ ಅಲ್ಲಿ ತೋರಿ ಬರಬೇಕಾಗಿತ್ತು. ಅದು ಮಾತ್ರವಲ್ಲ ಪ್ರಿಯರೇ, ಯೋಹಾನ ಸುವಾರ್ತೆ ಅದೇ 9ನೇ ಅಧ್ಯಾಯ ಮುಂದೆ ಓದ್ಕೊಂಡು ನೋಡುವುದಾದ್ರೆ ಅಲ್ಲಿ ಯೇಸು ಕ್ರಿಸ್ತನು ಆತ್ಮೀಕ ಬ್ಲೈಂಡ್ನೆಸ್ ಅಥವಾ ಆತ್ಮೀಕ ಕುರುಡತನದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಯಾರತ್ರ? ಧಾರ್ಮಿಕ ಮುಖಂಡರುಗಳಂತ, ಫರಿಸಾಯರು, ಸದುಕಾಯರ ಹತ್ರ ಮಾತಾ ಇದ್ದಾರೆ. ಆತ್ಮಿಕವಾಗಿ ಸಹ ನಾವೇನಾಗಿದ್ದೀವಿ? ಕುರುಡರಾಗಿದ್ದೀರಿ. ಆತ್ಮಿಕ ಕುರುಡತನ ಹೋಗ್ಬೇಕಂದ್ರೆ ಯಾರು ನಿಮ್ಮನ್ನ ಆತ್ಮಿಕ ಕುರುಡನ ವಾಸ ಮಾಡಕ್ ಸಾಧ್ಯ? ಯೇಸು ಕ್ರಿಸ್ತನೊಬ್ಬನೇ. ಅದನ್ನೇ ಆತನು ಹೇಳ್ತಾನೆ, ನಾನು ಮೆಸ್ಸಿಯನಾಗಿ ಬಂದಿದ್ದೇನೆ, ನಿಮಗಿರುವಂತ ಆತ್ಮಿಕ ಕುರುಡತನ
ನಾನು ವಾಸಿ ಮಾಡ್ತೇನೆ, ನಾನು ಅಲ್ಲಿಗೆ ಬನ್ನಿ ಅಂತ ಕರೆಯುವಂತ ಒಂದು ಬೋಧನೆ ಸಹ ಆತನು ಮಾಡಿದ್ದಾನೆ. ಅದನ್ನೇ ನಾವು ನೋಡ್ತೇವೆ. ದೇವರ ಕ್ರಿಯೆ ಆ ಒಂದು ವಿಷಯದಲ್ಲಿ ನಡಿಬೇಕಾಗಿತ್ತು. ನಮ್ಮ ಜೀವಿತದಲ್ಲಿಯೂ ಅಷ್ಟೇ ಪ್ರಿಯರೇ, ಯೇಸು ಕ್ರಿಸ್ತನ ಮಹಿಮೆಗಾಗಿ ನಾವು ಕಷ್ಟಪಡ್ತಾ ಇರ್ತೇವೆ. ಆತನ ಸಮಯಕ್ಕಾಗಿ ನಾವೇನ್ ಮಾಡ್ಬೇಕಾಗಿದೆ? ಏನ್ ಮಾಡ್ಬೇಕು? ಒಬ್ಬರೇ ಹೇಳಿ ಕಾದ್ಕೊಂಡಿರ್ಬೇಕು. ದೇವರ ಒಂದು ಸಮಯಕ್ಕಾಗಿ ನಾವು ಕಾಯ್ತಾ ಇರ್ಬೇಕು. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯ ಇಟ್ಟಿದ್ದಾನೆ. ನಮ್ಮ ಜೀವಿತದ ಮೂಲಕವಾಗಿ ಬೇರೆಯವರಿಗೆ ಪಾಠ ಕಲಿಸಬೇಕಾಗಿರ್ಬಹುದು, ಅಥವಾ ನಮ್ಮ ಜೀವಿತದ ಮೂಲಕವಾಗಿ ಬೇರೆಯವರಿಗೆ ಆಶೀರ್ವಾದವಾಗಿರ್ಬಹುದು. ಅದಕ್ಕೋಸ್ಕರವಾಗಿ ಆತನ ಸಮಯಕ್ಕೆ ಆತನು ಆ ಒಂದು ಅದ್ಭುತ ಮಾಡೋವರೆಗೂ ನಾವೇನ್ ಮಾಡಬೇಕಾಗಿದೆ? ಕಷ್ಟ ಪಡಬೇಕಾಗಿದೆ. ಮೂರನೇದ ಮತ್ತಾಯ 5:11 ಓದೋಣ. ನಾವು ಕಷ್ಟಪಡುವಂತ ಕಾರಣ ಏನಂದ್ರೆ ಮತ್ತಾಯ 5:11. ಮ್ಯಾಥ್ಯೂ ಚಾಪ್ಟರ್ 5:11. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಫಾರ್ ದ ಸೇಕ್ ಆಫ್ ಕ್ರೈಸ್ಟ್, ಕ್ರಿಸ್ತನ ನಾಮದ ನಿಮಿತ್ತ ನಾವು ಕಷ್ಟಪಡುತ್ತೇವೆ. ಅನೇಕ ಮಿಷನರಿಗಳು, ಅನೇಕ ಸೇವಕರು ಯೇಸು ಕ್ರಿಸ್ತನ ದೇವರ ರಾಜ್ಯದ ಆ ಒಂದು ವಿಸ್ತರಣೆಗೋಸ್ಕರವಾಗಿ, ಎಕ್ಸ್ಟೆನ್ಷನ್ ಆಫ್ ಕಿಂಗ್ಡಮ್ ಆಫ್ ಗಾಡ್ಗೋಸ್ಕರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಶ್ರಮೆ ಪಡ್ತಾ ಇದ್ದಾರೆ, ಉಪದ್ರವಗೊಳ್ತಾ ಇದ್ದಾರೆ, ಅವ್ರು ಕಷ್ಟಪಡ್ತಾ ಇದ್ದಾರೆ. ಆದ್ರೆ ವಿಶ್ವಾಸಿಗಳು ನೀವು ನೋಡುವುದಾದ್ರೆ, ಕುಟುಂಬದಲ್ಲಿ ಒಬ್ಬರೇ ಒಬ್ರು ವಿಶ್ವಾಸಿಯಾಗಿ ಮಾರ್ಪಟ್ರೆ ಅವ್ರೇನ್ ಮಾಡ್ತಾರೆ ಗೊತ್ತಲ್ಲ? ಅವ್ರಿಗೆ ತುಂಬಾ ಕಷ್ಟಪಡೋದು. ವಿಶ್ವಾಸಿಗಳಲ್ಲಿ ಸಾಮಾನ್ಯವಾಗಿ ಕುಟುಂಬವಾಗಿ ಸಂಪೂರ್ಣ ಬಂದ್ಬಿಟ್ರೆ ಯೇಸು ಕ್ರಿಸ್ತ ನಾವು ರಕ್ಷಣೆಗೆ ಬಂದ್ರೆ ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಏನಾಗ್ತದೆ? ನಾವೇನ್ ಮಾಡ್ತೀವಿ? ಒಬ್ಬರೇ ಒಬ್ರು ಬಂದ್ರೆ ಕಾರ್ಯ ಪಡ್ತೀವಿ, ಒಬ್ಬರೇ ಒಬ್ರು ಬಂದ್ರೆ ಕಷ್ಟ ಪಡ್ತೀವಿ. ನಮ್ಮ ಸಭೆಯಲ್ಲಿ ಅನೇಕರು ಆ ರೀತಿಯಾಗಿ ಇದ್ದೀರಿ ಅಲ್ವಾ? ಒಬ್ಬೊಬ್ಬರೇ ಬಂದಿದ್ದೀವಿ, ಕುಟುಂಬದಲ್ಲಿ ಕಷ್ಟ ಇದೆ, ನಾವು ಬಾಧೆಗೊಳಪಡ್ತೀವಿ, ಏನೆಲ್ಲ ಮಾತು ಕೇಳ್ತಿರ್ತಾನೆ. ನಾನಂತೂ ಸೇವೆಯಲ್ಲಿ ತುಂಬಾ ಮಾತು ಕೇಳ್ಬಿಟ್ಟಿದ್ದೀವಿ. ಯೇಸು ಕ್ರಿಸ್ತನ್ ಎಷ್ಟು ಎಂತಿರಿದಾರೋ ಗೊತ್ತಿಲ್ಲ, ಅಷ್ಟು ಮಾತಾಡ್ತಾರೆ. ಇವಕ್ಕೆ ಸಭೆಗೆ ಯೇಸು ಕ್ರಿಸ್ತನ್ ಇಟ್ಕೊಂಡಿದ್ಯಾ? ಎಂತ ಮಾತು! ಸಭೆಗೆ ಹೋದ್ರೆ ಸಾಕು, ಅದು ಹೆಣ್ಮಕ್ಳು ಒಬ್ಬೊಬ್ಬರೇ ಬರ್ತಾರಲ್ಲ, ತುಂಬಾ ಕಷ್ಟಪಡ್ತಾರೆ, ತುಂಬಾ ಬಾಧೆನ ಪಡ್ತಾರೆ. ಆದ್ರೆ ಯೇಸು ಕ್ರಿಸ್ತನು ದೇವರ ವಾಕ್ಯ ಹೇಳ್ತಾರಲ್ಲ, ಸ್ಟೇಫನನ್ನು ಮೊದಲನೆಯ ರಕ್ತ ಸಾಕ್ಷಿಯಾಗಿ ಸತ್ತವನು ಅಲ್ವಾ? ಆತನಿಗೆ ಎಂತ ಒಂದು ಪದವಿ ಕೊಟ್ಟರು ದೇವರು. ಅಪೊಸ್ತಲರ ಕೃತ್ಯ ಗೊತ್ತಲ್ವಾ? ಆತನು ಸತ್ತು ಬಂದ ತಕ್ಷಣನೇ ಯೇಸು ಕ್ರಿಸ್ತನು ಎದ್ದು ನಿಂತ್ಕೊಂಡು ಅಲ್ವಾ? ಬಳೆಗಡೆ ನಂದೇ ಆ ಬಳೆಗಡೆ ಇರುವಂತ ಯೇಸು ಕ್ರಿಸ್ತನು ಎದ್ದು ನಿಂತ್ಕೊಂಡು ದೇವರ ವಾಕ್ಯ ಹೇಳ್ತಾನೆ. ದ ಪ್ರಿವಿಲೇಜ್, ದ ಬ್ಲೆಸ್ಸಿಂಗ್. ದೇವರು ಆ ರೀತಿಯಾಗಿ ಅಂತ ಮಕ್ಕಳನ್ನ ನಡೆಸುವವರಾಗಿದ್ದ. ಆದ್ರೆ ನಾವು ಕ್ರಿಸ್ತನ ಗೋಸ್ಕರವಾಗಿ ಅಥವಾ ಆತನ ಒಂದು ಸುವಾರ್ತೆಗೋಸ್ಕರವಾಗಿ ನಾವು ಕಷ್ಟಪಡುವವರಾಗಿರ್ತೇವೆ. 4ನೇದ ಯಾತಕ್ಕಾಗಿ ನಾವು ಕಷ್ಟಪಡುತ್ತೇವೆ ಎಂಬ ಒಂದು ಕಾರಣ ನೋಡುವುದಾದ್ರೆ, ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಸೃಷ್ಟಿ ಮಾಡಿರುವಂತ ಮುಖ್ಯವಾದ ಉದ್ದೇಶ ಯಾರಿಗಾದ್ರು ಗೊತ್ತಾ? ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಕರೆದಿರುವಂತಹ ಮುಖ್ಯವಾದ ಉದ್ದೇಶ ಏನ್ ಗೊತ್ತಾ? Why God chose us through Jesus Christ? What is the main reason or main cause? ಯಾಕೆ ಮುಖ್ಯವಾದ ಒಂದು ಅಂಶ? ಆತನೊಂದಿಗೆ ಜೀವಿಸುವುದಕ್ಕಾಗಿ. ಆತನೊಂದಿಗೆ ಜೀವಿಸಬೇಕಂದ್ರೆ ನಮ್ಮಲ್ಲೊಂದು ಮಾರ್ಪಾಡು ಬರ್ಬೇಕಲ್ಲ. ಯಾವುದು? ಆತನ ಒಂದು ಇಮೇಜ್ ನಮ್ಮಲ್ಲಿ ಬರಬೇಕೆ, ನಾವು ಆತನ ಸಾರೂಪ್ಯದಲ್ಲಿ ಉಂಟಾಗಬೇಕೆಂದು. ಯಾವಾಗ ಆದಾಮ ಅವ್ವ ಏದೇನ್ ತೋಟದಲ್ಲಿ ಆ ಒಂದು ಸಾರೂಪ್ಯನ ಕಳ್ಕೊಂಡ್ಬಿಟ್ರು, ಆ ಸಾರೂಪ್ಯ ನಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿ ತಂದೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಕರೆದಿದ್ದಾರೆ ಪ್ರಿಯರೇ. ಆ ಸಾರೂಪ್ಯ ನಮ್ಮಲ್ಲಿ ಉಂಟು ಮಾಡಬೇಕೆಂಬುದಕ್ಕಾಗಿ ಅನೇಕ ಸಾರಿ ನಾವು ಕಷ್ಟಕ್ಕೆ ಒಳಪಡುತ್ತೇವೆ. ಇನ್ ದಟ್ ಪ್ರೋಸೆಸ್ ಗೊತ್ತಲ್ವಾ? ಆ ಒಂದು ಕಾರ್ಯದಲ್ಲಿ ನಾವು ಕೆಲವೊಂದು ಸಾರಿ ಕಷ್ಟಪಡುತ್ತೇವೆ. ದೇವರು ಪ್ರತಿಯೊಬ್ಬರು, ಯೇಸು ಕ್ರಿಸ್ತನು ಪ್ರತಿಯೊಬ್ಬರಿಗೂ ಒಂದು ಡ್ರೆಸ್ ಇಟ್ಟಿದ್ದ. ಯಾವ ಡ್ರೆಸ್ ಗೊತ್ತಾ? ಚೂಡಿದಾರ. ಏನ್ ಡ್ರೆಸ್ ಇಟ್ಟಿದ್ದಾನೆ? ನೀತಿಯ ನಿಲುವಂಗಿ ಅಲ್ವಾ?
ನಾವೆಲ್ಲರೂ ಆ ನೀತಿಯಲ್ಲಿ ಇರಬೇಕೆಂಬುದಕ್ಕೆ ಆತನು ನಮ್ಮನ್ನು ಏನ್ ಮಾಡ್ತಾನೆ, ಆ ಪರ್ಫೆಕ್ಷನ್ಗೆ, ಆ ಸಂಪೂರ್ಣತೆಗೆ ಕರ್ಕೊಂಡ್ಬರ್ತಾನೆ. ಯಾವಾಗ ನಾವು ಆತ ನಮಗಿಟ್ಟಿರುವಂತಹ ಗಾರ್ಮೆಂಟ್ ಡ್ರೆಸ್ ಅಲ್ಲಿ ಫಿಟ್ ಆಗೋದಿಲ್ವೋ ಆಗ ನಾವೇನ್ ಮಾಡ್ತೀವಿ, ಕಷ್ಟಪಡ್ತೇವೆ. ಇಬ್ರಿಯ 12:7 ವಚನ ಓದೋಣ ಇವಾಗ. ಇಬ್ರಿಯ 12:7, ಇಬ್ರು ಚಾಪ್ಟರ್ 12:7. ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ. ಶಿಕ್ಷಿತರಾಗೋದಂದ್ರೆ ಅರ್ಥ ಏನು? ಡಿಸಿಪ್ಲಿನ್, ಒಂದು ಸಿಸ್ಟಮ್ ಅಲ್ಲಿ ಶಿಕ್ಷಿತರಾಗಿ ಚೆನ್ನಾಗಿ ಇರಬೇಕೆಂಬುದಕ್ಕಾಗಿಯೇ ನಾವು ಶಿಕ್ಷೆಗೆ ಒಳಗಾಗ್ತೇವೆ. ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ಓದಿ ಸಿಸ್ಟರ್. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ಈ ಲೋಕದಲ್ಲಿ ಯಾವ ತಂದೆ ತಾಯಿಯೂ ಸಹ ಮಕ್ಕಳು ಹೆಂಗ್ ಬೇಕಾದ್ರೂ ಇರ್ಲಿ, ನಾಶವಾಗಿ ಹೋಗ್ಲಿ, ಕೆಟ್ಟ ಹೋಗ್ಲಿ ಅಂತ ಅನ್ಕೋತಾರ? ಅನ್ಕೊಂಡ್ರೆ ಅವ್ರು ಇಂಟರ್ನ್ಯಾಷನಲ್ ಪೇರೆಂಟ್ಸೇ ಅವ್ರು ಅಲ್ವಾ. ನನ್ಗೆ ಗೊತ್ತಿರೋ ಯಾವ ಲೋಕದಲ್ಲಿ ಯಾವ ದೇಶದಲ್ಲೂ ಅನ್ಕೋಣ ಅಲ್ವಾ. ಎಲ್ಲ ಅಪ್ಪ ಅಮ್ಮಂದ್ರೆ ಏನ್ ಮಾಡ್ತಾರೆ, ತನ್ನ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ಕಷ್ಟಪಡೋದು. ಅದೇ ರೀತಿ ನನ್ನ ಪರಲೋಕದ ತಂದೆ ನಾನು ಸಂಪೂರ್ಣತೆಗೆ ಬರಬೇಕು, ಅದರ ಸ್ವಾರೂಪ್ಯ ನನ್ನಲ್ಲಿ ತಿರುಗಿ ಬರಬೇಕೆಂಬುದಕ್ಕಾಗಿ ಅನೇಕ ಸಾರಿ ಶಿಕ್ಷಿಸುತ್ತಾನೆ. ಚೆಸ್ನಿಂಗ್, ನೀವು ನೋಡಿದಾಗ ಇಂಗ್ಲೀಷ್ ಚೆನ್ನಾಗಿದೆ. ಚೆಸ್ನಿಂಗ್ ಅಂದ್ರೆ ಮೃದುವಾಗಿ ಪ್ರೀತಿಯಿಂದ ಆ ಕಡೆ ಈ ಕಡೆ ತಟ್ಟೋದು. ಓರಾಗ ಹೊರಬಿಟ್ಟು ಅಂದ್ರೆ ದೇವ್ರು ನಾವೆಲ್ಲೋ ಹೊರಬಿಡ್ತೀವಿ, ಇರಕ್ಕೆ ಆಗಲ್ಲ ಏಸಪ್ಪ. ಅದಕ್ಕೋಗಿ ಪ್ರೀತಿಯ ತಟ್ಟೋದು. ಪ್ರೀತಿಯ ತಟ್ಟೋದೇ ನಮ್ ಕೆಲಸ ಆಗ್ತಾ ಇಲ್ವಲ್ರಿ ಅಪ್ಪ. ಅದಕ್ಕೆ ಪ್ರಿಯರ, ಅನೇಕ ಸಾರಿ ದೇವರು ನಮ್ಮನ್ನು ಸರಿ ಮಾಡುವುದಕ್ಕಾಗಿ, ತನ್ನ ಸಾರೂಪ್ಯನ ನಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿ ಏನ್ ಮಾಡ್ತಾ ಇರ್ತಾನೆ, ಶಿಕ್ಷಿಸ್ತಾ ಇರ್ತಾನೆ. ಆ ಶಿಕ್ಷೆ ನಮಗೆ ಕಷ್ಟವಾಗಿ, ಬಾಧೆಯಾಗಿ, ಸಫರಿಂಗ್ ಆಗಿರ್ತಾರೆ. ಆದ್ರೆ ಆ ಸಫರಿಂಗ್ ಒಳ್ಳೆದ ಕೆಟ್ಟದ? ಕೆಲವ್ರು ಮಾತ್ರ ಒಳ್ಳೆಯದು, ಬೇರೆಯವರೆಲ್ಲ ಕೆಟ್ಟದ್ದು. ಯಾಕೆ ತರ ಶಿಕ್ಷಿಸ್ತಾರೆ, ಹೆಂಗ ಇಟ್ಕೊಂಡಿದ್ಯಪ್ಪ, ಪರಲೋಕ ಹೋಗ್ರೆ ಸಾಕು, ಯಾಕೆ ಈ ಲೋಕದಲ್ಲಿ ನಮ್ಗೆ ಸರಿ ಮಾಡೋದು ಅನ್ಕೋತಿದ್ದಾನೆ. ಪರಲೋಕದಲ್ಲಿ ಯಾವ ಒಂದು ಚರ್ಚು ಇಲ್ಲ, ಯಾವ ಬೈಬಲ್ ಕಾಲೇಜು ಇಲ್ಲ, ಯಾವ ಒಂದು ಟೀಚಿಂಗು ಇಲ್ಲ. ಅಲ್ಲಿ ಏಸಪ್ಪ ನಿಮ್ಗೆ ಟೀಚ್ ಮಾಡ, ಇಲ್ಲೇ ಏಸಪ್ಪ ಟೀಚ್ ಮಾಡೋದು ನಿಮ್ಗೆ. ನಾವ್ ಇಲ್ಲೇ ಏನಾಗಬೇಕು, ಪರ್ಫೆಕ್ಟ್ ಆಗ್ಬೇಕು. ಅದಕ್ಕೋಸ್ಕರವಾಗಿ ಪ್ರಿಯರೇ, ದೇವರು ನಮ್ಮನ್ನ ಶಿಕ್ಷಿಸಬೇಕಾದ್ರೆ ನಾವು ಒಂದು ಸಫರಿಂಗ್ ಅಥವಾ ಕಷ್ಟವನ್ನ ಅನುಭವಿಸ್ತೇವೆ. 4 ಕಾರಣಗಳು ಹೇಳಿ. ಮೊದಲನೇ ಕಾರಣ ಏನು? ನಮ್ಮ ತಪ್ಪುಗಳಿಗೋಸ್ಕರ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡಿಬೇಕಾದ್ರೆ ನಮ್ಗೆ ಏನ್ ಬರ್ತದೆ? ಕಷ್ಟಗಳು, ಬಾಧೆಗಳು, ನೋವುಗಳು ಬರ್ತದೆ. ಎರಡನೇದಾಗಿ ದೇವರ ಮಹಿಮೆಗೋಸ್ಕರವಾಗಿ ನಾವು ಕಷ್ಟಪಡ್ತೇವೆ. ಮೂರನೇದಾಗಿ ಯೇಸು ಕ್ರಿಸ್ತನ ನಿಮಿತ್ತವಾಗಿ. ನಾಲ್ಕನೇದಾಗಿ ನಾವು ಆತನ ಸ್ವಾರೂಪ್ಯದಲ್ಲಿ ಉಂಟು ಮಾಡಬೇಕಾಗಿ ನಾವೇನಾಗ್ತೇವೆ? ಕಷ್ಟಕ್ಕೆ ಒಳಪಡ್ತೇವೆ. ಯಾರೆಲ್ಲ ಚೆನ್ನಾಗಿ ಕೇಳಿಸ್ಕೊಂತ ಇದ್ರು ಅಲ್ಲೆಲ್ಲ ಕೊನೆಯದಾಗಿರ್ತೇವೆ. ನಮ್ಮನ್ನು ನಾವು ವಿಚಾರಣೆ ಮಾಡ್ಕೊಂಡು, ಲೆಟ್ಸ್ ಅನಲೈಸ್ ಅವರ್ ಸೆಲ್ಫ್ಸ್. ನಮ್ಮನ್ನು ನಾವು ವಿಚಾರಣೆ ಮಾಡ್ಕೊಳ್ಬೇಕು. ನಾನು ಇಷ್ಟು 4 ಕಾರಣಗಳು ಕೊಟ್ಟೆ, ಎಂತ ಕಷ್ಟಗಳು ಅನುಭವಿಸ್ತೀವಿ ಅಂತ ಹೇಳಿದೆ. ನಾನು ಕಷ್ಟಪಡ್ತಾ ಇರ್ಬೇಕಾದ್ರೆ ಯಾವ ಕಾರಣಕ್ಕಾಗಿ ಕಷ್ಟಪಡ್ತೇನೆ ಅಂತ ತಿಳ್ಕೋದಂಗೆ ಅಲ್ವಾ? ನಾನು ಕಷ್ಟಪಡ್ತಾ ಇದ್ದೀನಿ, ವಿಶ್ವಾಸಿ ಆಗಿದ್ದೀನಿ, ತುಂಬಾ ವರ್ಷಗಳನ್ನೇ ಕಷ್ಟಪಡ್ತಾ ಇದ್ದೀನಿ, ಬಿಡುಗಡೆನೇ ಇಲ್ಲ ನನಗೆ, ಮನೆಗಳಲ್ಲಿ ಬಿಡುಗಡೆ ಇಲ್ಲ, ಗಂಡನಿಂದ ಪ್ರಾಬ್ಲಮ್, ಹೆಂಡತಿಯಿಂದ ಪ್ರಾಬ್ಲಮ್ ಅಲ್ವಾ, ಎಲ್ಲ ಸಫರಿಂಗ್ಸ್ ಅಂದ್ರೆ ಕಷ್ಟಗಳಿದೆ. ಆ ಕಷ್ಟಗಳು ಯಾಕೆ ಪಡ್ತಾ ಇದ್ದೀನಿ, ಯಾವ ರೀಸನ್ಗೋಸ್ಕರ, ಕಾರಣಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ತಿಳ್ಕೋದಂಗೆ ಬೈಬಲ್ ಕಾಲೇಜ್ ಹೋಗ್ಬೇಕು. ಒಂದು ಟ್ರೈನಿಂಗ್ ಅಲ್ವಾ, ನಿಮ್ಗೆಲ್ಲ ಒಂದು ಟ್ರೈನಿಂಗ್ ಕೊಡ್ಬೇಕು. ಯಾರೆಲ್ಲ ಕಷ್ಟಪಡ್ತಾ ಇದ್ದೀರಿ, ನಂಗೆ ಅನ್ಸುತ್ತೆ ಯಾರು ಅದನ್ನ ಸಭೆಕಾಗಿ ಅಂತಾರ, ಯಾರೆಲ್ಲ ಕಷ್ಟಪಡ್ತಾ ಇದ್ದು ಬನ್ನಿ ನಿಮ್ಗೆ ನಾನು ಹೇಳ್ಕೊಡ್ತೀನಿ ಒಂದು ಕ್ಲಾಸ್ ಅಂತ ಹೇಳ್ತಾರ. ಯಾರು ಹೇಳ. ಹೆಂಗ್ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ಕಾರಣಕ್ಕಾಗಿ ಕಷ್ಟಪಡ್ತಾ ಇದ್ದೀವಿ ಅಂತ? ಯಾರನ್ನ ಕೇಳಬೇಕು? ನಾವು ಪರ್ಸಿಸ್ಟೆಂಟ್ ಆಗಿ, ಈಗರಾಗಿ, ಆಸಕ್ತಿಯಿಂದ, ಎಡಬಿಡದೆ ಪರಿಶುದ್ಧಾತ್ಮ ನಾವು ಬೇಡುವುದಾದ್ರೆ, ನಾನು ನಂಬ್ತೀನಿ ಪ್ರಿಯರೇ, ದೇವರ ಆತ್ಮ ನಮಗೆ ತೋರಿಸ್ಕೊಡ್ತಾನೆ. ಅನೇಕರಿಗೆ ಏನೋ ಒಂದು ದುಃಖಕರವಾದ ಕಾರ್ಯ ಗೊತ್ತಾ ನಮ್ಮ ವಿಶ್ವಾಸಿಗಳಲ್ಲಿ, ನಾನು ನನ್ನ ಸೇವೆ ಸಹ ನೋಡಿದ್ದೇವೆ. ಏನ್ ಕಷ್ಟಪಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ಅವ್ರು ಏನೋ ಅವರೇ ಓನ ಅಸಂಪ್ಷನ್ಗಳು ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಸಿಸ್ಟರ್, ಯೇಸು ಕ್ರಿಸ್ತ ನನಗಾಗಿ ಶಿಲ್ವೆ ಮೇಲೆ ಎಷ್ಟು ಕಷ್ಟಪಟ್ಟ ಗೊತ್ತಾ, ಅದಕ್ಕಾಗಿ ನಾನು ಕಷ್ಟಪಡ್ತಾ ಇದ್ದೀನಿ ಆತನಿಗೋಸ್ಕರ.
ಅಯ್ಯೋ ನಾವು ಕಷ್ಟಪಡಕ್ಕ ಏಸಪ್ಪ ಪರಲೋಕದ ಶಿಲುಬೆ ಕಷ್ಟಪಟ್ಟ. ನಾವು ಸುಖವಾಗಿ ಸಂತೋಷವಾಗಿ ಇರ್ಬೇಕೇನೆ ಅದನ್ನ ಕಷ್ಟಪಟ್ಟು. ನಾವು ಈ ಲೋಕದ ಕಷ್ಟಪಡ್ತೀವಿ, ನನಗೂ ವಿಶ್ವಾಸಕ್ಕೆ ವ್ಯತ್ಯಾಸ ಇಲ್ಲ. ನಾನು ಚೆನ್ನಾಗಿ ತಿಳ್ಕೊಂಡಾಗ ಯಾತಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ಎಂದು. ನಾನು ಪರಿಶುದ್ಧಾತ್ಮನ ಏಸಪ್ಪನ್ನ ಪ್ರಾರ್ಥನೆ ಮಾಡಿ ತಿಳ್ಕೊಳ್ಬೇಕು. ಯಾತಕ್ಕೆ ಏಸಪ್ಪ ಇಷ್ಟು ವರ್ಷಗಳನ್ನ ನಾನು ಕಷ್ಟಪಡ್ತಾ ಇದ್ದೀನಲ್ಲ, ನನಗೊಂದು ಬಿಡುಗಡೆ ಬರಲೇ ಇಲ್ವಲ್ಲ, ಏನಾಗಿದೆ? ನಾನು ತಪ್ಪು ಮಾಡ್ತಾ ಇದ್ದೀನಾ? ಅಥವಾ ನಿನ್ನ ಮೈಲಿಗೋಸ್ಕರನಾ? ಅಥವಾ ನಿನ್ನ ಒಂದು ರಾಜ್ಯದ ವಿಸ್ತಾರಕ್ಕೋಸ್ಕರನಾ? ಅಥವಾ ನನ್ನ ನೀನು ಸರಿ ಮಾಡ್ತಾ ಇದೆಯಾ ಏಸಪ್ಪ? ನಿನ್ನ ಒಂದು ಸ್ವಲ್ಪ ನಾನು ಉಂಟು ಮಾಡ್ತಾ ಇದೆಯಾ ಅಂತ ಕೇಳಬೇಕು. ಎಷ್ಟು ಜನ ಕೇಳ್ತೀವಿ ಪ್ರಿಯರೇ? We ask like this? Praise the Lord. ಕೇಳಬೇಕು ಪ್ರಿಯರೇ. ನಾನು ಯಾವಾಗಲೂ ಅದೇ ಹೇಳೋದು. I love to say this because we are God's children. We are the children of King of Kings. ಈ ಲೋಕದಲ್ಲಿ ಊಟಕ್ಕೂ ಇಳ್ದಿರಾ, ಬಟ್ಟೆಗೂ ಇಳ್ದಿರಾ, ವಸತಿಗೂ ಇಳ್ದಿರಾ, ಕಷ್ಟಪಟ್ಕೊಂಡು ದುಡ್ಡು ಇಳ್ದಿರಾ ಇರಬಾರ್ದು ಪ್ರಿಯರೇ. ಅದಕ್ಕೋಸ್ಕರ ನಾನು ಎಲ್ಲರೂ ಈಕ್ವಲ್ ಆಗಿ ಇದೇ ಮಾಡಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ದಾಸರು ಇದ್ರು. ನಿಮ್ಗೆ ಗೊತ್ತಲ್ಲ, ಸ್ಲೇವ್ಸ್ ಇದ್ದೆ, ದಾಸರು ಇದ್ರು, ದೇವರೇ ಆತರ ಮಾಡಿದ್ರು. ಆದ್ರೆ ಅದಕ್ಕಂತ ಹೇಳ್ಬಿಟ್ಟು ಊಟ ಇಳ್ದಿರಾ ಕಷ್ಟಪಟ್ಕೊಂಡು ಯಾವಾಗಲೂ ಇರೋದಲ್ಲ ಪ್ರಿಯರೇ. ಒಂದೇ ಕಷ್ಟ ನೋಡುವುದಾದ್ರೆ ಒಂದೇ ಥರವಾದ ಕಷ್ಟ, ಒಂದೇ ಥರವಾದ ಕಷ್ಟ. ಇಟ್ಸ್ ಸೇಮ್ ಟೈಪ್ ಸಫರಿಂಗ್. ಅದು ಸಫರಿಂಗ್ ಚೇಂಜ್ ಇಲ್ಲ, ಅದೇ ಸೇಮ್ ಸಫರಿಂಗ್. ಅದನ್ನಾದ್ರೂ ನಮ್ಗೆ ಓಡ್ಬೇಕಲ್ಲ, ತಲೆ ಓಡ್ಬೇಕಲ್ವಾ? ಯಾಕೆ ಸರ್ ಇದೇ ಥರ ಸಫರಿಂಗು? ಬೇರೆ ಸಫರಿಂಗ್ ಅಷ್ಟು ಬಂದಾಗ ಯೋಚನೆ ಮಾಡ್ಬೋದಲ್ಲ. ಪರಿಶುದ್ಧಾತ್ಮ ಕೇಳಬೇಕು ಪ್ರಿಯರೇ. Once Holy Spirit shows to us, ನಮಗೆ ದೇವರ ಆತ್ಮ ತೋರಿಸ್ಕೊಟ್ಟ ಮೇಲೆ, ನೀನು ಇದಕ್ಕಾಗಿಯೇ ಕಷ್ಟಪಡ್ತಾ ಇದೆಯಾ ಮಗನೇ ಮಗಳೇ ಅಂತ ತೋರಿಸ್ಕೊಟ್ಟ ಮೇಲೆ ನಾವೇನು ಮಾಡ್ಬೇಕು? ಕೆಲವೊಂದು ಸಾರಿ ನಾವೇನಾಗುತ್ತಂದ್ರೆ ದೇವರ ಆತ್ಮ ನಮ್ಗೆ ತೋರಿಸ್ಕೊಡ್ತಾನೆ, ಆದರೆ ಈ ಕಾರ್ಯಗಳನ್ನ ನಾವು ಮಾಡಲ್ಲ. ಅದನ್ನೇ ನಾನು ಹೇಳಿದೆ, ನಮ್ಮನ್ನು ನಾವು ವಿಚಾರಣೆ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟೆಪ್, ಐ ಹ್ಯಾವ್ ಟು ಆಸ್ಕ್ ದ ಹೋಲಿ ಸ್ಪಿರಿಟ್ ಟು ಶೋ ಫಾರ್ ವಿಚ್ ರೀಸನ್ ಐ ಆಮ್ ಸಫರಿಂಗ್. ಯಾವ ಒಂದು ಕಾರಣಕ್ಕೆ ನಾನು ಕಷ್ಟಪಡ್ತಾ ಇದ್ದೀನಿ ತೋರಿಸ್ಕೊಡ್ಬೇಕು. ಎರಡನೇದಾಗಿ ತೋರಿಸ್ಕೊಟ್ಟು ನಂತರ ಏನು ಮಾಡಬೇಕು? ನಾವು ಮೊದಲನೆಯ ತಪ್ಪು ಮಾಡ್ತಾ ಇರುವುದಾದ್ರೆ, ಯಾವ ತಪ್ಪು? ಮೊದಲನೇ ಒಂದು ಕಾರಣ ಏನು? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ತಪ್ಪುಗಳನ್ನ ಮಾಡ್ತಾ ಇದ್ರೆ, ನಾವು ಪ್ರಾರ್ಥನೆಯಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಂಡವರಾಗಿ ಅದಕ್ಕೆ ಒಪ್ಪಿಸಿಕೊಳ್ಬೇಕು ಪ್ರಿಯರೇ. ಒಪ್ಪಿಸಿಕೊಳ್ಬೇಕು. ಅನೇಕ ಸಾರಿ ನಾವು ದೇವರ ಚಿತ್ತವನ್ನ ಕೇಳದೇ ಇಲ್ಲ. ಯಾಕಂದ್ರೆ ನಾವು ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಳಕ್ ಆಗಲ್ಲ, ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಯಾರನ್ನೋ ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ನಾನು ಕೇಳಲ್ಲ ಏಸಪ್ಪನ ಹತ್ರ, ನನಗೆ ಗೊತ್ತು ನಾನು ಕೇಳ್ಬಿಟ್ರೆ ದೇವ್ರು ಬೇರೆಯವ್ರು ತೋರಿಸ್ಬಿಡ್ತಾರೋ, ನಾನು ಇವ್ನು ಬಿಡಕ್ಕಾಗಲ್ವಲ್ಲಪ್ಪ, ಇವ್ಳು ಬಿಡಕ್ಕಾಗಲ್ಲ ಅಂತ ಕೇಳೋದೇ ನಾನು ಅಲ್ವಾ? ನನಗೆ ಗೊತ್ತು ನಾನು ಈ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಏಸಪ್ಪನ ಹತ್ರ ಹೋದ್ರೆ ಈ ತಪ್ಪು ಬಿಡುವುದು ಅಂತ ನನಗೆ ಗೊತ್ತು. ಅದಕ್ಕೆ ನಾವು ಹೋಗೋದೇ ಇಲ್ಲ ಏಸಪ್ಪನ. ಅವಾಗ ನಾವೇನ್ ಮಾಡ್ತಾ ಇರ್ತೀವಿ ಪ್ರಿಯರೇ? ಕಷ್ಟ ಪಡ್ತಾನೆ ಇರ್ತೀವಿ. ಯಾರೊಬ್ಬರಾದ್ರೂ ಆ ರೀತಿ ಕಷ್ಟ ಪಡ್ತಾರೋ, ತನ್ನ ಹೆಂಡತಿ, ನನ್ನ ಮಕ್ಕಳು, ತನ್ನ ಗಂಡನ ಬಗ್ಗೆ ಹೇಳ್ಬಾರ್ದು. ನೀನ್ ಮಾಡಿದ್ದೆ ನೀನ್ ಮಾಡ್ಬೇಕು. ಕಷ್ಟ ನಾನು ನೋಡಿದ್ದೀನಿ. ವೆರಿ ಗುಡ್ ಇನ್ ಬಿಕಾಸ್ ಆಡಮ್ ಅಂಡ್ ಈವ್ ಫ್ಯಾಮಿಲಿ. ಆದಾಮನ್ ಬಂದು ದೇವ್ರು ಕೇಳಿದ್ರು, ಯಾಕಪ್ಪ ತಿಂದೆ ಹಣ್ಣನ ಅಂತ. ನೀನ್ ಕೊಟ್ಟಿಲ್ಲ, ನನಗಿರತ್ತೆ ಅವ್ರು ಕೊಟ್ಬಿಟ್ಟು ತಿನ್ಬಿಟ್ಟ ಏಸಪ್ಪ. ನಮಗೆ ತಾನೆ ನಾವು ಮಾಡಿ ತಪ್ಪು ನೋಡ್ಕೊಂಡಿರ್ತೀವಿ, ನಮ್ಗೆ ಗೊತ್ತು ನಾವು ಮಾಡ್ತಾ ಇದ್ದೀವಿ ಅಂತ. ಆದ್ರೂ ಸಹ ಗಂಡ ಇದ್ದ ನೋಡೋ ಸುಮ್ಮನೆ ರಾಸಿತ, ಅದಕ್ಕೆ ನಾನು ಬೇಜಾರಾಗಿ ಮಾಡ್ತೆ. ದೇವರ ಆತ್ಮನಿಗೆ ಏಸಪ್ಪನಿಗೆ ಚೆನ್ನಾಗಿ ಗೊತ್ತು ನಾವೇನು ಅಂತ ಅಲ್ವಾ ಪ್ರಿಯರಮೇ? ನನ್ನ ಹೃದಯ ಯಾರು ಬೇಕಾದ್ರೂ ನೋಡದೇ ಇರ್ಬೋದು, ಅದೇ ನಾನು ಏಸಪ್ಪ ನೋಡ್ತಾ ಇದ್ದೆ 24 ಗಂಟೆ ಬಾಗ್ತದೆ. ಚೆನ್ನಾಗಿ ತಿಳ್ಕೊಬೇಕು ಪ್ರಿಯ. ನಾನು ಆ ಥರ ತಪ್ಪು ಮಾಡ್ತಾ ಇದ್ರೆ ದೇವರ ಆತ್ಮ ಒಪ್ಪಿಸಿಕೊಟ್ಟವರಾಗಿ ಬಿಟ್ಬಿಡೋದಕ್ಕೆ ಏನ್ ಮಾಡ್ಬೇಕು? ಮನಸ್ಸು ಮಾಡ್ಬೇಕು ಪ್ರಿಯರೇ. ಯಾಕಂದ್ರೆ ನಮ್ಮ ಒಂದು ಬಲಹೀನತೆಗೆ ದೇವ್ರು ಕೊಡ್ಬೇಕಾದ್ರೆ ದೇವರು ನಿಜವಾಗಿ ಬಲ ಕೊಡ್ತಾನೆ. ಆ ಬಲಹೀನತೆ ಒಳಗೆ ಕರ್ಕೊಂಡ್ ಬರ್ತಾನೆ ಪ್ರಿಯ. ಡೆಫಿನೆಟ್ಲಿ ಯು ವಿಲ್ ಬ್ರಿಂಗ್ ಯು ಔಟ್ ಫ್ರಮ್ ದಟ್ ವೀಕ್ನೆಸಸ್. 1 ಪೇತ್ರ 4:1-2 ಓದೋಣ. ಈ ವಚನ ತುಂಬಾ ಚೆನ್ನಾಗಿದೆ. 1 ಪೇತ್ರ 4:1 ಮತ್ತು 2. ಫಸ್ಟ್ ಪೀಟರ್ ಚಾಪ್ಟರ್ 4 verse 1 and 2. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿಂತ ಭಾವನೆ ಇಟ್ಟುಕೊಳ್ಳಿರಿ. ಆತನ ಭಾವನೆ ಇಟ್ಟುಕೊಳ್ಳಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇಂದು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಆ ವಚನ ನೋಡಿದ್ರಲ್ಲ ಪ್ರಿಯರೇ,
ಏನ್ ಹೇಳ್ತಾರೆ? ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕೆಂದ್ರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಏನ್ ಮಾಡ್ತಾನಂತೆ? ಏನ್ ಮಾಡ್ತಾನಂತೆ? ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಕೆಲವೊಂದ್ಸಾರಿ ದೇವರು ಪಡ್ಲಿ ನನ್ನ ಮಗಳು ಪಾಡು ಅಂತಾರೆ. ಯಾಕೆ ಗೊತ್ತಾ? ಪಟ್ಟ ಬರ್ತದೆ. ತುಂಬ ಜನ ಪಟ್ಟಾತ ಅಯ್ಯೋ ಚೆನ್ನಾಗಿದೆ ವರ್ಷ. ಯಾಕಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಕೊಟ್ಬಿಟ್ರೆ ಆ ಪಾಪ ಬಿಟ್ಟು ಬರಲ್ಲ ನಾವು. ಅದಕ್ಕೆ ಅದೇ ಸ್ವಲ್ಪ ಚೆನ್ನಾಗಿ ಹೇಳ್ತಾನೆ ಅಲ್ಲಿ, ನೀನು ಶರೀರದ ಜಜ್ಜಲ್ಪಟ್ರೆ ಆ ನೋವು ನಿನ್ಗೆ ಗೊತ್ತಿದ್ರೆ ಇನ್ಮೇಲೆ ತಿರುಗಿ ಅದೇ ಪಾಪ ಮಾಡಕ್ ಹೋಗಲ್ಲ. ಅದರಿಂದ ಹೊರಗೆ ಬರೋದಕ್ಕೆ ಏನ್ ಮಾಡ್ತೀಯ? ಪ್ರಯತ್ನ ಪಡ್ತೀಯ. ಏನ್ ಮಾಡ್ತೀಯ? ಟ್ರೈ. ದೇವರ ಆತ್ಮ ಎಲ್ಲವನ್ನ ಮಾಡ್ತಾನೆ. ಅದು ನಮ್ಮಿಂದ ಸಹ ಕೇಳ್ತಾನೆ, ಪ್ರಿಯ ನಾನು ಪ್ರಯತ್ನ ಪಡಬೇಕು, ಆಸೆ ಪಡಬೇಕು. ಏಸಪ್ಪ ಈ ತಪ್ಪಿನ ನನ್ನ ಹೊರಗಡೆ ಕರ್ಕೊಂಬಾ, ನನಗೆ ಬಲ ಕೊಡು, ನಾನು ತಿರುಗಿ ಅದೇ ಪಾಪವನ್ನ ಮಾಡಬಾರ್ದು, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡಿಬಾರ್ದು. ಎರಡನೆಯ ಒಂದು ಕಾರಣ ನಾನು ಹೇಳ್ತೇನೆ. ಯಾತಕ್ಕೋಸ್ಕರ ನಾವು ಕಷ್ಟಪಡ್ತೇವೆ? ಕ್ರಿಸ್ತನ ನಾಮದ ನಿಮಿತ್ತವಾಗಿ ಅಲ್ಲ. 1 ಪೇತ್ರ 4:16 ಓದೋಣ. 1 ಪೇತ್ರ 4:16. ಆದರೆ ಕ್ರಿಸ್ತನಲ್ಲಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬಾಧೆ ಪಟ್ಟರೆ ಏನ್ ಮಾಡ್ಬೇಕಂತೆ? ನಾಚಿಕೆ ಪಡದೆ ಆ ಹೆಸರಿನ ದೇವರನ್ನ ಘನಪಡಿಸಲಿ. ನಾವು ಕಷ್ಟದಿಂದ ಹೊರಗಡೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಲ್ವಾ? ಕಷ್ಟದಲ್ಲಿ ಇರೋರು ಗೊತ್ತು ಅದ್ರ ಕಷ್ಟ. ಏಸಪ್ನಲ್ಲಿ ಒಬ್ಬೊಬ್ಬರೇ ಬಂದಿರುವಂತವರು ಕುಟುಂಬಗಳಲ್ಲಿ ಅವರ ಕುಟುಂಬದಂತಹ ಬಾಧೆಗಳು ಕಷ್ಟಗಳು ಅವ್ರಿಗೆ ಗೊತ್ತು. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ದೇವರನ್ನ ಘನಪಡಿಸುತ್ತೇವೆ ನಾವು ಆತನ ವಾಕ್ಯದ ನಿಮಿತ್ತ ಬಾಧೆ ಪಡುವುದಾದ್ರೆ. ಆದ್ರೆ ನಾವೇನ್ ಮಾಡ್ಬೇಕಂದ್ರೆ, ದೇವರು ನಮಗೆ ಅನೇಕ ವಾಗ್ದಾನಗಳನ್ನ ಕೊಟ್ಟಿದ್ದಾರೆ. ಆ ವಾಗ್ದಾನಗಳನ್ನ ನಾವು ದೇವರಿಗೆ ಆವಾಗ ಜ್ಞಾಪಿಸ್ತಾನೇ ಇರ್ಬೇಕು. ಏನ್ ಮಾಡ್ಬೇಕು? ಅರಿಕೆ ಮಾಡ್ತಾ ಇರ್ಬೇಕು ಪ್ರಿಯ. ಏಸಪ್ಪ ನೀ ಹೇಳಿದ್ದಲ್ಲ, ಮನೆಯಲ್ಲೂ ಒಬ್ಬರು ರಕ್ಷಣೆ ಹೊಂದಿದ್ರೆ ಆ ಕುಟುಂಬವನ್ನೇ. ಏಸಪ್ಪ ನಮ್ ಗಂಡ ಬರ್ದಿರ ನಾನ್ ಪರಲೋಕಕ್ಕೆ ಬರಲ್ಲ ಅಂತ ಹೇಳ್ತೀವಿ. ನನಗೆ ಯಾರು ಅಲ್ವಾ? ಒಂದೇ ದೇಹ ತಾನೆ, ಒಂದೇ ದೇಹ, ಬಿಡ್ಲೇಬಾರ್ದು ಏಸಪ್ಪ. ನನ್ ಗಂಡ ಬರ್ತೀನಿ, ನಾನು ಹೆಂಗ್ ಬರ್ತೀನಿ ಏಸಪ್ಪ? ಕರ್ಕಮ್ಮ ನನ್ನ ಗಂಡ ನಾನ್ ಬೇಕು ನಾವಂತೀವಿ. ಗಂಡ ಬಂದ್ರೆ ಬೇರೆ ಬೇರೆ ಇಲ್ಲೇ ಇಲ್ಲ ಇಪ್ಪ ನಾವು ಹೋಗ್ಬಿಡ್ತೀವಿ ಹಂಗ ಮಾಡಲ್ವಾ? ಕ್ಲೇಮ್ ದ ಪ್ರಾಮಿಸಸ್ ವಿಚ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಅದಕ್ಕೆ ವಾಗ್ದಾನ ಕೊಟ್ಟರು ಅದಕ್ಕೆ ಪ್ರಿಯರೇ. ನೀವು ನೋಡ್ಬೇಕು, ಹಳೆ ಒಡಂಬಡಿಕೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ದೇವರ ಮಕ್ಕಳು, ದೇವರ ಸೇವಕರು ಆಗ 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 ದೇವರು ಹೇಳ್ತಾನೆ ಇದ್ರು, ನೀನ್ ಹೇಳ್ತೀಯಲ್ಲ ಈ ತರ ಮಾಡ್ತೀನಿ ಅಂತ, ನೀನ್ ಹೇಳ್ತೀನ ಆ ತರ ಮಾಡ್ತೀನಿ ಅಂತ ಮಾಡುವಂತ ಇತ್ತು. ಹಂಗೆ ನಾವು ಹೇಳ್ಬೇಕು. ಯಾಕಂದ್ರೆ ನಾವು ದೇವರ ಹೆಸರಿಗಾಗಿ, ಏಸಪ್ಪನ ಹೆಸರಿಗಾಗಿ ನಾನು ಬಾಧೆ ಪಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ ಅಂದ್ರೆ ನಾನು ದೇವರಿಗೆ ವಾಗ್ದಾನಗಳನ್ನ ನೆನಪಿಸ್ತಾ ಇರಬೇಕು. ದೇವರು ತನ್ನ ತಕ್ಕ ಸಮಯದಲ್ಲಿ ಬಿಡುಗಡೆ ಕೊಟ್ಟೆ ಕೊಡ್ತಾನೆ. ದೇವರಂತೂ ಬಿಡೋದಿಲ್ಲ. ಆತನ ವಾಗ್ದಾನಗಳಿಗೆ ಮೀರಿ ನಡೆಯೋದಕ್ಕೆ ಆತನು ಮನುಷ್ಯನ. ಮೂರನೇ ಒಂದು ನಾ ರೀಸನ್ ಏನಿದೆ? ಫಾರ್ ದ ಸೇಕ್ ಆಫ್ ಕ್ರೈಸ್ಟ್. ಸಾರಿ, ಎರಡನೇ ನಾನು ಹೇಳ್ಬಿಟ್ಟಿದ್ದೀನಿ. ಫಾರ್ ದ ಗ್ಲೋರಿ ಆಫ್ ಗಾಡ್. ನಾನು ಎರಡನೇ ದೇವರ ಮಹಿಮೆಗೋಸ್ಕರ. ಆ ಬ್ಲೈಂಡ್ ಮ್ಯಾನ್ ಅಲ್ವಾ, ಒಟ್ಟು ಕೂಡ ಕೂತ ನೋಡೋದಲ್ಲ. ಅದೇನಾಗಿ ದೇವರು ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಆತನ ಮಹಿಮೆಗೋಸ್ಕರವಾಗಿ ಬಾಧೆಯನ್ನು ಅನುಮತಿಸುತ್ತಾನೆ. ಅಂದ್ರೆ ಆ ಕಷ್ಟ ಪಡಬೇಕಂತ ನಮಗೆ ಆತನು ಅನುಮತಿ ಕೊಟ್ಟಿರ್ತಾನೆ. ನಾವು ಕಷ್ಟಪಡ್ತಾ ಇದ್ದೀವಿ, ನಿಮ್ಗೆ ಗೊತ್ತಾಗ್ಬಿಡ್ತು ನಾವು ದೇವರ ಮಹಿಮೆಗೋಸ್ಕರ ಕಷ್ಟಪಡಲೇಬೇಕು. ದಿಸ್ ಇಸ್ ಫಾರ್ ದ ಗಾಡ್ಸ್ ಗ್ಲೋರಿ. ದೇವರ ಮಹಿಮೆಗೋಸ್ಕರ ದೇವರು ನನಗೆ ಈ ಕಷ್ಟವನ್ನು ಅನುಮತಿಸಿದ್ದಾನೆ, ನಾನು ಕಷ್ಟಪಡಬೇಕು ಅನ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ, ದೇವರಲ್ಲಿ ಸಂತೋಷವುಳ್ಳವರಾಗಿ, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಆತನ ಸಮಯಕ್ಕೋಸ್ಕರ ಕಾಯ್ಬೇಕು. ಅಲ್ಲಿ ನೋಡಿ, ನೀವು ಓದುವುದಾದ್ರೆ ನಾವು ಓದುವಾಗ ಲೂಕನ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನ ಅಂದ್ರೆ, ಯೇಸು ಕ್ರಿಸ್ತನು ಹಾದು ಹೋಗುವಾಗ, ಅಂದ್ರೆ ಯೇಸು ಕ್ರಿಸ್ತನು ಆ ಸಮಯಕ್ಕೆ ಸರಿಯಾಗಿ ಬಂದನಲ್ಲಿ ಹಾದು ಹೋಗುವಾಗ, ನೀವು ಓದಿದ ವಚನ ಓದಿ ನೋಡಿ, ಹುಟ್ಟು ಕೂಡ ಆತನಲ್ಲಿ ಬರಲಿಲ್ಲ, ಯೇಸು ಕ್ರಿಸ್ತನೇ ಆತನಲ್ಲಿ ಹೋದ. ಹಾದು ಹೋಗಿ ಹುಟ್ಟು ಕೂಡ ಕಂಡು ಅಲ್ಲಿ ನಿಂತು ಆ ಎಲ್ಲ ಡಿಸ್ಕೋಸ್ ಅಥವಾ ಮಾತನಾಡಿದ ನಂತರ ಆತನ ಏನ್ ಮಾಡ್ದ? ದೃಷ್ಟಿಯನ್ನ ಕೊಟ್ಟಾಗ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಜೀವಿತದ ಆತನ ಮಹಿಮೆಗೋಸ್ಕರ ಆತನ ಸಮಯ ಬರಬೇಕಾದ್ರೆ ನಮಗೆ
ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಚೆನ್ನಾಗಿ ತಿಳ್ಕೊಳ್ಬೇಕು. ದೇವರ ಮಹಿಮೆಗೋಸ್ಕರ ಕಷ್ಟಪಡ್ತಾ ಇದ್ದೀನಿ ಅಂದ್ರೆ ನಾವು ದೇವರ ವಿರುದ್ಧವಾಗಿ ಒಣಗುತ್ತವಾದ ಪ್ರಿಯರೇ. ಡೋಂಟ್ ಗ್ರಂಬಲ್ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ವಿರುದ್ಧವಾಗಿ ನಾವು ಒಣಗುತ್ತೋದು ಬೇಡ. ಆತನ ತಕ್ಕ ಸಮಯದಲ್ಲಿ ನಮಗೆ ಬಿಡುಗಡೆ ಕೊಡ್ತಾನೆ. 4ನೇದಾಗಿ ಕೊನೆಯದಾಗಿ 1 ಪೇತ್ರ 4:12-13 ಓದೋಣ. 1 ಪೇತ್ರ 4:12 ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿದೆ ಎಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವರಾಗಿರಿ. ಮುಂದಿನ ಜೀವಿತ ನೋಡ್ತೇವಲ್ಲ, ಯಾಕೆ ನಾವು ಕಷ್ಟಪಡ್ತೇವೆ? 4ನೇ ಕಾರಣ ಏನಿದೆ? ಫಾರ್ ದ ಪರ್ಫೆಕ್ಷನ್, ನಮ್ಮ ಪರಿಪೂರ್ಣ ಮಾಡೋದಕ್ಕಾಗಿ, ಆತನ ಒಂದು ಸ್ವಾರೂಪ ನಮ್ಮನ್ನು ಉಂಟು ಮಾಡೋದಕ್ಕಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ? ಈ ಕಷ್ಟಗಳನ್ನ ಅನುಭವಿಸಿದ್ದಾನೆ ಅಲ್ವಾ? ನಮ್ಮನ್ನು ಸರಿ ಮಾಡೋದಕ್ಕಾಗಿ ಶಿಕ್ಷಿಸ್ತಾ ಇದ್ದಾನೆ. ನಾವು ಚೆನ್ನಾಗಿ ತಿಳ್ಕೊಬೇಕು ನಮ್ಗೆ ಅರ್ಥ ಆದ್ಮೇಲೆ. ಯಾಕಂದ್ರೆ ನಾನು ಯಾವಾಗ ಅದನ್ನ ಬಿಲೀವ್ ಮಾಡ್ತೀನಿ, ಐ ಬಿಲೀವ್ ದಟ್ ಏನಂದ್ರೆ ನನಗೆ ಗೊತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ದೇವರ ಒಂದು ಸ್ವಾರೂಪ್ಯಕ್ಕೆ ಬರದ ರೀತಿಯಲ್ಲಿ ನನ್ನ ಏನು ತಪ್ಪಿದೆ ಅಲ್ವಾ, ಬಲಹೀನತೆ ಇದೆ, ಅದು ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ನಾನು ಒಪ್ಪಿಸ್ಕೊಡದೇ ಇದ್ರೆ, ನಾನು ಅಲೈನ್ ಆಗದೆ ಇದ್ರೆ, ದೇವರ ಆ ಚಿತ್ತಕ್ಕೆ, ಆತನ ಒಂದು ಕಾರ್ಯಕ್ಕೆ ನಾನು ಒಪ್ಪಿಸ್ಕೊಡದೇ ಇದ್ರೆ ಕಷ್ಟಗಳು ಅನುಭವಿಸ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಅಲ್ಲಿ ಹೇಳ್ತಾರೆ, ದೇವರು ಆ ರೀತಿಯಾಗಿ ನಮ್ಮನ್ನ ಸರಿ ಮಾಡಿ ಆತನ ಒಂದು ಮಾರ್ಗಗಳನ್ನು ನಡೆಸಬೇಕಾದ್ರೆ ನಮ್ಮ ಒಳ್ಳೆಯದಕ್ಕೆ ಅದು ನಾವೇನಾಗ್ತೀವಿ ಅಂತೆ, ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ಸಂತೋಷಗೊಂಡು ಉಲ್ಲಾಸಗೊಳ್ತೀವಿ. ಇಲ್ಲ ಅಂದ್ರೆ ದೇವರ ನ್ಯಾಯಸ್ಥಾನ ಮುಂದೆ ನಿಲ್ಬೇಕಾಗತ್ತೆ ಇದ್ದೀರಾಮೇ. ನಮ್ಮನ್ನ ನಾವು ಈ ಲೋಕದಲ್ಲೇ ವಿಚಾರಣೆ ಮಾಡ್ಕೊಳ್ದೇ ಇದ್ರೆ ದೇವರ ನ್ಯಾಯಸ್ಥಾನದ ಮೇಲೆ ನಿಲ್ಬೇಕಾಗತ್ತೆ. ಒಬ್ಬ ಅನ್ಯ ವಿಶ್ವಾಸ ಅಂದ್ರೆ ಅನ್ಯರ ಹಾಗೆ ಅವಿಶ್ವಾಸಿಯ ಹಾಗೆ ನಾವು ದೇವ್ರ ಮುಂಭಾಗದಲ್ಲೇ ನ್ಯಾಯಸ್ಥಾನಕ್ಕೆ ನಿಲ್ಬೇಕಾಗತ್ತೆ. ಅದಕ್ಕೋಸ್ಕರ ದೇವ್ರು ಹೇಳ್ತಾನೆ, ಇಲ್ಲೇ ನಾನು ವಿಚಾರಣೆ ಮಾಡ್ತಾ ಇದ್ದೀನಿ, ನಿನ್ನ ಮಗನೇ, ನೀನು ನನ್ನ ಒಂದು ಮಾರ್ಗದಲ್ಲಿ ಸರಿಯಾಗಿ ನಡಿ, ಅದಕ್ಕಾಗಿಯೇ ನಿನಗೆ ಎಲ್ಲಾ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಅದಕ್ಕೋಸ್ಕರವೇನ್ ಮಾಡ್ಬೇಕು? ಕಷ್ಟದಲ್ಲೇ ಇರಬಾರ್ದು, ಯೋಚನೆ ಮಾಡ್ಬೇಕು. ಇಯರ್ ಆಫ್ಟರ್ ಇನ್ ಅವರ್ ಚರ್ಚ್, ನಮ್ಮ ಒಂದು ಸಭೆಯಲ್ಲಿ ಈ ದಿನದಿಂದ ನೀವು ಯೋಚನೆ ಮಾಡ್ಬೇಕಾದ್ರೆ, ಕಷ್ಟ ಪಡ್ತಾ ಇರುವುದಾದ್ರೆ ಯಾತಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದೀನಿ ಅಂತ ಆಲೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಪರಿಶುದ್ಧಾತ್ಮ ತಿಳ್ಕೊಂಡು ಆ ರೀತಿಯಾಗಿ ಮಾಡಿದ್ದೀರಿ. ಇಲ್ಲದೇ ಇದ್ರೆ ನಾವು ಸಾಯೋವರೆಗೂ ಕಷ್ಟ ಪಡ್ತಾ ಇರ್ತೀವಿ. ಅನೇಕ ಸಾರಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ ವಿಶ್ವಾಸಿಗಳು. ನಾವು ಏಸಪ್ಪಗೋಸ್ಕರ ಕಷ್ಟ ಪಡ್ತಾ ಇದ್ದೀವಿ, ದೇವರ ರಾಜ್ಯಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದೀವಿ. ಇಲ್ಲ, ದೇವರ ರಾಜ್ಯಕ್ಕೋಸ್ಕರ ಕಷ್ಟ ಪಡ್ತಾನೇ ಇಲ್ಲ. ನಾವು ಪಡ್ತಾ ಇದ್ದೀವ? ಅಲ್ಲಿ ಮಿಷನರಿಗಳು, ಸೇವಕರು ಸುಟ್ಟಾಗ್ತಾ ಇದ್ದಾರೆ, ಹೊಡೆದಾಗ್ತಾ ಇದ್ದಾರೆ, ಅವ್ರನ್ನ ರೇಪ್ ಮಾಡ್ತಾ ಇದ್ದಾರೆ, ಅವ್ರನ್ನ ಬೇಡ ರೀತಿಯಲ್ಲಿ ಹಿಂಸೆ ಮಾಡ್ತಾ ಇದ್ದಾರೆ. ಅವರು ದೇವರ ರಾಜ್ಯಕ್ಕೋಸ್ಕರ ನಿಂತಿದ್ದಾರೆ. ನಾವಾದ್ರೂ ಆರಾಮಾಗಿ ಕಾರಲ್ಲಿ ಬರ್ತೀವಿ, ಆರಾಮಾಗಿ ಕಾರಲ್ಲಿ ಹೋಗ್ತೀವಿ, ಆರಾಮಾಗಿ ಕೂತ್ಕೋತೀವಿ, ಆರಾಮಾಗಿ ಏನು ತೊಂದರೆ ಇಲ್ಲ, ನಾವು ಹೋಗಿ ಸೇವೆ ಮಾಡ್ಬಿಡ್ತೀವಿ. ಹಂಗಿರೋರು ನಾವು ದೇವರ ರಾಜ್ಯಕ್ಕೋಸ್ಕರ ಕಷ್ಟಪಡ್ತಾ ಇಲ್ಲ ಅಂತ. ಅರೆ, ಕುಟುಂಬದಲ್ಲಿ ಒಬ್ಬೊಬ್ಬರೇ ಬಂದಿರಲ್ಲ ಏಸಪ್ಪನಲ್ಲಿ, ಅವ್ರು ಕಷ್ಟಪಡ್ತಾ ಇದ್ದೀವಿ. ಅದು ಆಲೋಚನೆ ಮಾಡಿ, ಯಾತಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ? ವಿಶ್ವಾಸಿಗಳನ್ನ ನೋಡಿ ಅನೇಕರು ಕಷ್ಟಪಡ್ತಾ ಇದ್ದಾರೆ. ತಪ್ಪಾದ ಒಂದು ಭಾವನೆ ಇದೆ ಪ್ರಿಯರೇ, ನಾನು ಏಸಪ್ಪಗೋಸ್ಕರ ಕಷ್ಟಪಡ್ತಾ ಇದ್ದೀನಿ. ನೋ ನೀಡ್ ಟು ಸಫರ್ ಫಾರ್ ದ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನಿಗೋಸ್ಕರ ನಾವು ಕಷ್ಟಪಡೋದು ಬೇಡ. ಅದಕ್ಕೆ ಏಸಪ್ಪ ಇಲ್ಲ, ನಮ್ ನೋಡಿ ಅಲ್ಬೇಡ್ರಮ್ಮ, ಮಕ್ಕಳು ಅಲ್ರಮ್ಮ ಅಂತ ಅಲ್ವಾ? ನಮಗೆ ಏಸಪ್ಪಗೋಸ್ಕರ ಅಲ್ಲ. ನಾನು ಒಂದ್ ಕಾಲ ಹತ್ಬಿಟ್ಟೆ ಬಿಡಿ, ಅದಕ್ಕೆ ಬಿಟ್ಬಿಡಿ ನೀವು. ರೋಮಕ್ಕೆ ಹತ್ತಿದೆ, ಅಯ್ಯೋ ಏಸಪ್ಪ ನನಗೋಸ್ಕರ ತತ್ತಲ್ಲಪ್ಪ, ಅಯ್ಯೋ ನನಗೋಸ್ಕರ ತತ್ತಲ್ಲಪ್ಪ ಅಂತ. ಅಯ್ಯೋ ಹೊರಗಡೆ ಮಾಡ್ಬೇಕು, ಆ 14 ಸ್ಟೇಷನ್ಸು, ಆ ಒಂದು ಶಿಲ್ಪಿ ಆಗಿ ಹೊರಗಡೆ ಬಿಸಿಲೇ ನಿಂತ್ಕೊಂಡಿರ್ಬೇಕು. ನನಗೋಸ್ಕರ ಕಷ್ಟಪಟ್ಟಿದ್ದಾನೋ ಅಂತ ಇದೆ. ನಾನು ಏಸಪ್ಪ ಬಂದೆ ಗೊತ್ತಾಯ್ತು, ನಾನು ಬಿಸಿಲ ಇರಬಾರ್ದಂತೇನೆ ಏಸಪ್ಪ ಬಿಸಿಲ ಸತ್ತಿದ್ದು. ನಾನು ಕಷ್ಟಪಡಬಾರ್ದು, ಏಸಪ್ಪ ಕಷ್ಟಪಟ್ಟದ್ದು. ದೇವಕ್ಕೆ ಚೆನ್ನಾಗಿ ಹೇಳ್ತಾರೆ, ನಾನು ನೀತಿವಂತನಾಗಬೇಕೆ, ನಾನು ಶಾಪ ಹೊತ್ಕೊಂಡ, ನನ್ನ ಪಾಪಗಳನ್ನ ಹೊತ್ಕೊಂಡ, ನನ್ನ ಬೇದಿಗಳನ್ನ ಹೊತ್ಕೊಂಡ, ನಾನು ಸಂತೋಷವಾಗಿರಬೇಕು. ಅದಕ್ಕಂತ ನಾನು ಹೇಳ್ತಾ ಇಲ್ಲ ಸಂತೋಷವಾಗಿರೋದಂದ್ರೆ ಈ ಲೋಕದಲ್ಲಿ ಸಂತೋಷವಾಗಿ ಲಕ್ಸುರಿಯಾಗಿ ಜೀವನ ಮಾಡೋದಲ್ಲ ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿ ಸಂತೋಷವಾಗಿರ್ಬೇಕಂದ್ರೆ ನಮ್ಮ ಆತ್ಮ, ಪ್ರಾಣ, ಶರೀರದಲ್ಲಿ ನಮ್ಗೆ ಏನಿರ್ಬೇಕು? ಸಮಾಧಾನ ಇರಬೇಕು, ನಮಗೆ ಬಿಡುಗಡೆ ಇರಬೇಕು. ಇನ್ನೊಂದು ಏನಕ್ಕಾಗುತ್ತಾ? ಸ್ವಲ್ಪ ಊಟ ಅಷ್ಟಾಗಿ ನಾನು ಪ್ರಾರ್ಥನೆ ಮಾಡೋಕ್ಕಾಗುತ್ತೇನ್ರಿ? ಆಗಲ್ಲ ಅಲ್ವಾ? ಹೊಟ್ಟೆ ಅಷ್ಟಾಗಿ ಹೊಟ್ಟೆ ತುಂಬಿದ್ರೆ ಸಮಾಧಾನ. ಏಸಪ್ಪನ ಕೊಂಡಾಡೋದು, ಏಸಪ್ಪನ ಆರಾಧನೆ ಮಾಡೋದೆಲ್ಲ ಮಾಡೋದು. ಒಂದೊತ್ತು ಊಟ ಇಲ್ಲ, ಬಟ್ಟೆ ಇಲ್ಲ, ಬಡೆ ಕೊಡೋಕ್ಕಿಲ್ಲ, ಅದೇ ಯೋಚನೆ ಮಾತ್ರ ನಮಗೆ. ಇನ್ನೇನು ಏಸಪ್ಪಗೋಸ್ಕರ ಜೀವನ ಮಾಡ್ತೀವಿ? ದಯವಿಟ್ಟು ಪ್ರಿಯರೇ ಯೋಚನೆ ಮಾಡಿ. ಇನ್ನು ಮುಂದೆ ಏಸಪ್ಪನ ಮಕ್ಕಳಾದ ನಾವು ಕಷ್ಟಪಡ್ತೀವಿ ಅಂದ್ರೆ ಯಾತಕ್ಕೋಸ್ಕರ ಪಡ್ತಾ ಇದ್ದೀನಿ? ಯಾವ ಒಂದು ಕಾರಣಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ?
ಈ ಕಷ್ಟದಿಂದ ಬಿಡುಗಡೆ ಮಾಡುವಂತ ಸರ್ವಶಕ್ತ ದೇವರು ನಮ್ಮ ಮಧ್ಯಲ್ಲಿದ್ದಾನೆ. ಆತ ನಮಗೆ ಬಿಡುಗಡೆ ಕೊಟ್ಟೇ ಕೊಡ್ತಾನೆ. ಎಲ್ಲರೂ ನಿಂತುಕೊಂಡವರ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ವಾಕ್ಯಗಳನ್ನು ನಾವು ಈ ವಾರ ಜ್ಞಾನ ಮಾಡೋಣ. ಯೇಸು ಕ್ರಿಸ್ತನ ನಿಮ್ಮನ್ನು ಒಪ್ಪಿಸಿಕೊಳ್ಳಿ. ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ, ನಿಮ್ಮ ಒಂದು ಕುಟುಂಬ ಜೀವಿತದಲ್ಲಿ, ನಿಮ್ಮ ಒಂದು ಸೋಷಿಯಲ್ ಲೈಫಲ್ಲಿ ನೀವು ಕಷ್ಟಪಡ್ತಾ ಇರುವುದಾದ್ರೆ ದೇವರ ಆತ್ಮ ಕೇಳ್ಕೊಳ್ಳಿ. ಯಾಕೆ ಏಸಪ್ಪ ನಾನು ಕಷ್ಟಪಡ್ತಾ ಇದ್ದೀನಿ? ನಾನೇನು ತಪ್ಪು ಮಾಡಿದ್ದೇನಾ? ನಿನ್ನ ಚಿತ್ತವನ್ನು ಮೀರಿ ನಡೀತಾ ಇದ್ದೇನಾ? ನಿನ್ನ ಒಂದು ಮಹಿಮೆಗೋಸ್ಕರ ಕಷ್ಟಪಡ್ತಾ ಇದ್ದೇನಾ? ನಿನ್ನ ಒಂದು ಹೆಸರಿನ ನಿಮಿತ್ತನ ಕಷ್ಟಪಡ್ತಾ ಇದ್ದೇನಾ? ಅಥವಾ ಏಸಪ್ಪ ನೀನು ನನ್ನನ್ನು ನಿನ್ನ ಮಾರ್ಗದಲ್ಲಿ ಕರೀತಾ ಇರುವುದಾದ್ರೆ, ನನ್ನನ್ನು ಅಲೈ ಮಾಡು, ನಿನ್ನ ಒಂದು ಚಿತ್ತಕ್ಕೆ ನನ್ನ ಕರೀತಾ ಇರುವುದಾದ್ರೆ ನಾನು ಕೊಡದೇ ಇದ್ದೀನಿ ಏಸಪ್ಪ. ನನ್ನನ್ನು ನಾನು ಅದಕ್ಕೆ ಕಷ್ಟಪಡ್ತಾ ಇದ್ದೇನೆ. ಹಾಲೆಲೂಯಾ, ಸ್ತೋತ್ರ ಏಸಪ್ಪ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಏಸಪ್ಪ, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರ. ಥ್ಯಾಂಕ್ ಯು. ಪರಿಶುದ್ಧನೇ ನಿನಗೆ ಸ್ತೋತ್ರ. ಮಹಿಮೆಯ ಕರ್ತನೇ ನಿನಗೆ ಸ್ತೋತ್ರ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಒಂದ್ಸಗೆ ಇದುವರೆಗೂ ರಾಜ, ನಿನ್ನ ಮಕ್ಕಳು ನಾವು ಕರ್ತನೆ ಸಂತೋಷವಾಗಿರಬೇಕೆಂದೇ ನಮ್ಮನ್ನು ಸೃಷ್ಟಿ ಮಾಡಿದ್ದೀವಿ. ನಿಮ್ಮನ್ನು ನಾವು ಕರ್ತನೆ ಸ್ತೋತ್ರ ಮಾಡಬೇಕೇನೆ ನಮ್ಮನ್ನು ಕರ್ದಾತನಾಗಿದ್ದಾರೆ. ರಾಜ, ಈ ಸಮಯದಲ್ಲಿ ಕರ್ತನೆ ವಾಕ್ಯದ ಮೂಲಕ ನಿನ್ನ ಮಕ್ಕಳೊಂದಿಗೆ ಮಾತನಾಡಲಿಕ್ಕಾಗಿ ನಿಮಗೆ ಸ್ತೋತ್ರ ಏಸಪ್ಪ. ಈ ಲೋಕದಲ್ಲಿ ನಾಮವನ್ನು ಧರಿಸಿರುವಂತ ನಾವುಗಳು ಕರ್ತ, ಪರರಿಗಿಂತಲೂ ಕರ್ತನೆ, ಅನ್ಯರಿಗಿಂತಲೂ ಕರ್ತ, ಸಂತೋಷವಾಗಿರುವಂತೆ ಕರ್ತನೆ ಕಾರ್ಯ ಮಾಡಬೇಕೆ ನಾನು ಬೇಡುತ್ತೇನಪ್ಪ. ಪ್ರತಿಯೊಬ್ಬರನ್ನು ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸು, ಅವರೆಲ್ಲ ಕೊರತೆಗಳನ್ನು ನೀಗಿಸಿ ಏಸಪ್ಪ. ನಾವು ಯಾತಕ್ಕಾಗಿ ಕಷ್ಟ ಪಡ್ತಾ ಇದ್ದೇವೆ ಎಂಬ ಒಂದು ಕಾರಣವನ್ನು ಮಕ್ಕಳು ತಿಳಿದುಕೊಳ್ಳುವಂತೆ ನೀನು ಪರಿಶುದ್ಧಾತ್ಮ ಕಾರ್ಯ ಮಾಡು, ಮಾತನಾಡು ರಾಜ್ಯ. ಆ ಎಲ್ಲ ಕಷ್ಟಗಳಿಂದ ಮಕ್ಕಳನ್ನ ಬಿಡುಗಡೆ ಮಾಡಿಕೊಳ್ತೇನೆ, ಮಕ್ಕಳನ್ನ ಬಲಪಡಿಸು ಅಪ್ಪ. ಮತ್ತೊಂದು ಆವರ್ತಿ ನಮ್ಮೆಲ್ಲ ಚಿಕ್ಕ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಮ್ಮ ಸಂತತಿಯವರನ್ನು ಆಶೀರ್ವದಿಸು ಕರ್ತ ಅಪ್ಪ. ಹೌದು ರಾಜ, ನಿನ್ನ ಮಕ್ಕಳಾಗಿ, ನಿನ್ನ ಒಂದು ಕರ್ತನೆ ಹೌದರ ಸಂತತಿಗಳಾಗಿ ಈ ಲೋಕದಲ್ಲಿ ಬೆಳೆಯುವಂತೆ ಕಾರ್ಯ ಮಾಡ. ಮಕ್ಕಳಿಗೆ ಇರುವಂತ ಎಲ್ಲ ಶೋಧನೆಗಳಿಂದ ಕರ್ತನ ಮಕ್ಕಳು ಹೊರಗಡೆ ಬರೋದಕ್ಕೆ ಕರ್ತನಿಗೆ ಸಹಾಯ ಮಾಡಿ ಪರಿಶುದ್ಧಾತ್ಮನೆ ಬಲಪಡಿಸು ರಾಜ. ಮತ್ತೊಂದು ಆವರ್ತಿ ನಮ್ಮೆಲ್ಲರಿಗೂ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಬಿತ್ತನೆ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಮಾಧಾನವು, ಶಾಂತಿಯು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. ಪ್ರೈಸ್ ದಿ ಲಾರ್ಡ್.